ಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪ್ರೋಷ್ಠಪದ ಮಾಸ ಅಂತ ಪ್ರಖ್ಯಾತವಾದಂತಹ ಈ ಒಂದು ಭಾದ್ರಪದ ಮಾಸದಲ್ಲಿ ಇಂದಿನಿಂದ ಆ ಭಾಗವತದ ಚತುರ್ಥ ಸ್ಕಂದದ ಚಿಂತನೆಯನ್ನು ಯಥಾಮತಿಯಾಗಿ ನಡೆಸುತ್ತೇನೆ. ಹಿಂದೆ ನಾವು ಕೇಳಿದಂತೆ ಆ ಸ್ವಯಂಭೂಮನು ಮತ್ತು ಶತರೂಪಾದೇವಿಯರಿಗೆ 3 ಜನ ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು ಅಂತ. ಆಕೂತಿ, ಪ್ರಸೂತಿ, ದೇವಹೂತಿ ಮತ್ತು ಪ್ರಿಯವ್ರತ ಉತ್ತಾನಪಾದ ಎಂಬುದಾಗಿ ಹೀಗೆ ಒಟ್ಟು 5 ಜನ ಮಕ್ಕಳು. ಅದರಲ್ಲಿ 3ನೇ ಸ್ಕಂದದಲ್ಲಿ ನಾವು ಕೇಳಿದಂತೆ ಆ ದೇವಹೂತಿ ದೇವಿ ಸಾಕ್ಷಾತ್ ದೇವರನ್ನೇ ಹಡೆದಂತಹ ತಾಯಿ, ಕಪಿಲರೂಪಿಯಾದಂತಹ ಪರಮಾತ್ಮನನ್ನು ಹಡೆದು ಆ ತನ್ನ ಮಗನ ಮೂಲಕವೇನೇ ವಿಶೇಷವಾದ ತತ್ವಜ್ಞಾನವನ್ನು ಪಡೆದು ಮುಂದೆ ಅವಳು ಒಂದು ನದಿಯಾಗಿ ಹರಿದು ಹೋದಳು ಎಂಬುದಾಗಿ ತಿಳಿಸ್ತಾರೆ. ಅವಳು ಮುಂದೆ ಮೋಕ್ಷಕ್ಕೆ ಹೋದಂತಹ ಸ್ಥಳವೇನೆ ಮಾತೃಗಯ ಎಂಬುದಾಗಿ ಪ್ರಸಿದ್ಧವಾಯಿತು. ಮಾತೃಗಯ, ಅವಳು ನಡೆದಳು ಎಂಬುದಾಗಿ. ಇಷ್ಟನ್ನು 3ನೇ ಸ್ಕಂದದ ಕೊನೆಗೆ ಹೇಳಿ ಮುಂದೆ 4ನೇ ಸ್ಕಂದದಲ್ಲಿ ಆ ಸ್ವಯಂಭೂಮನು ಮತ್ತು ಶತರೂಪಾದೇವಿಯಲ್ಲಿ ಹುಟ್ಟಿದಂತಹ ಇನ್ನೊಬ್ಬ ಮಗಳು ಯಾವ ದೇವಹೂತಿ. ಆ ದೇವಹೂತಿಗೆ ಒಟ್ಟು 9 ಜನ ಹೆಣ್ಣು ಮಕ್ಕಳು. 9 ಜನ ಹೆಣ್ಣು ಮಕ್ಕಳು, ಕೊನೆಯ ಮಗ ಕಪಿಲ ಅಂತ. ಆ 9 ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳು ಅನಸೂಯ ಎಂಬುದಾಗಿ. ಆ ಅನಸೂಯ ದೇವಿ ತಾನು ವಿಶೇಷವಾದಂತಹ ಧ್ಯಾನ ತಪಸ್ಸಾದಿಗಳನ್ನು ಮಾಡಿ ಮುಂದೆ ಅತ್ರಿ ಋಷಿಗಳೊಟ್ಟಿಗೆ ಮದುವೆಯನ್ನು ಆಗ್ತಾಳೆ. ಇವರಿಬ್ಬರೂ ಕೂಡ ಹೆಸರಿಗೆ ತಕ್ಕಂತೆ ಇದ್ದರು ಎಂಬುದಾಗಿ ಭಾಗವತ ಹೇಳುತ್ತೆ. ಯಾಕೆ ಅಂತ ಹೇಳಿದರೆ, ಅತ್ರಿ ಅಂತ ಹೇಳಿದರೆ ಯಾರಲ್ಲಿ 3 ಇಲ್ಲವೋ ಅವನು ಅತ್ರಿ ಅಂತ. ಯಾವುದು ಆ 3 ಅಂತ ಹೇಳಿದರೆ, ಗೀತೆಯಲ್ಲಿ ಪರಮಾತ್ಮ ಹೇಳುವಂತೆ ತ್ರಿವಿಧಂ ನರಕಸ್ಸೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಃ ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್ ಅಂತ. ಒಂದು ಕಾಮ, ಇನ್ನೊಂದು ಕ್ರೋಧ, ಇನ್ನೊಂದು ಲೋಭ. ಇದು ಮನುಷ್ಯನಿಗೆ ಇರಬಾರ್ದು ಅಂತೆ. ಮನುಷ್ಯನಿಗೆ ಇದ್ದರೆ ಅದು ಆ ವ್ಯಕ್ತಿ ಮಾಡಿದಂತಹ ಎಲ್ಲ ಸಾಧನೆಯನ್ನು ಕೂಡ ನೀರಿಗೆಲ್ಲಿ ಹಾಕಿದೆ ಹೋಮವನ್ನು ಮಾಡಿದಂತೆ ಅವನ ಸಾಧನೆ ಎಲ್ಲವನ್ನು ಕೂಡ ವ್ಯರ್ಥ ಮಾಡಿಬಿಡುತ್ತೆ. ಕಾಮ, ಕ್ರೋಧ, ಲೋಭ. ಹಾಗಾಗಿ ಈ 3 ಇರಬಾರ್ದು ಎಂಬುದಾಗಿ ಹೇಳುತ್ತೆ. ಈ ಅತ್ರಿ ಮಹರ್ಷಿಗಳಲ್ಲಿ ಈ 3 ಅಂದರೆ ಈ 3 ಇರಲಿಲ್ಲ ಅಂತೆ, ಕಾಮ, ಕ್ರೋಧ ಮತ್ತು ಲೋಭ ಅನ್ನೋದು. ಹಾಗಾಗಿ ಅವರು ಅನ್ವರ್ಥಕವಾಗಿ ಅತ್ರಿ ಋಷಿಗಳಾಗಿದ್ದರು ಎಂಬುದಾಗಿ ತಿಳಿಸ್ತಾರೆ. ಅದೇ ರೀತಿಯಾಗಿ ಹೆಂಡತಿ ಹೆಸರು ಅನಸೂಯ ಅಂತ. ಅನಸೂಯ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದರೆ, ಯಾರಲ್ಲಿ ಅಸೂಯೆ ಜಲಸ್ ಅನ್ನೋದಿಲ್ಲವೋ ಅವಳು ಅನಸೂಯ ಅಂತ. ಸಾಮಾನ್ಯವಾಗಿ ಹೆಂಗಸರಿಗೆ ಅಸೂಯೆನೂ ಜಾಸ್ತಿ. ಇನ್ನೊಬ್ಬರನ್ನು ನೋಡಿದರೆ ಅಸೂಯೆ, ಅವರು ಜಾಸ್ತಿ ಬಂಗಾರ ಇದೆ, ಅದು ಇದೆ, ಇದೆ ಅಂತ ಅಸೂಯೆ ಜಾಸ್ತಿ ಇರುತ್ತೆ. ಆದರೆ ಈ ಅನಸೂಯೆ ಇವಳು ಕೂಡ ಹೆಸರಿಗೆ ತಕ್ಕಂತೆ ಅನಸೂಯೇ ಆಗಿದ್ದಳು. ಕಿಂಚಿತ್ತೂ ಕೂಡ ಅಸೂಯೆಯೇ ಇಲ್ಲದಂತೆ ಪತಿಗೆ ಅನುಗುಣವಾಗಿ ಜೀವನವನ್ನು ಮಾಡ್ತಾ ಇದ್ದಂತಹ ಹೆಂಡತಿ. ಹೀಗೆ ಅನೇಕ ವರ್ಷ ಕಳೆಯಿತು. ಮುಂದೆ ಅತ್ರಿ ಋಷಿಗಳು ಮತ್ತು ಅನಸೂಯ ದೇವಿ ಸಂಕಲ್ಪವನ್ನು ಮಾಡ್ತಾರೆ, ನಾವು ಮಕ್ಕಳನ್ನು ಪಡಿಬೇಕು ಅಂತ. ಆವಾಗ ಅನಸೂಯ ದೇವಿಗೊಂದು ಅಭಿಪ್ರಾಯ ಬರುತ್ತೆ ಅಂತೆ. ಸುಮ್ಮನೆ ಯಾರೋ ಸಾಮಾನ್ಯ ಮಕ್ಕಳನ್ನು ಪಡೆದರೆ ನಮ್ಮ ಉದ್ಧಾರ ಆಗೋದಿಲ್ಲ. ನನ್ನ ತಾಯಿ
ನನ್ನ ತಾಯಿ ಏನು ಮಾಡಿದ ಶತರೂಪಾದೇವಿ ವಿಶೇಷವಾಗಿ ನನ್ನ ತಾಯಿಯಾದಂತಹ ದೇವಹೂತಿ ದೇವಿ ಏನು ಮಾಡಿದಳು, ಸಾಕ್ಷಾತ್ ಪರಮಾತ್ಮನನ್ನೇ ಮಗನನ್ನಾಗಿ ಪಡೆದಳು. ನನ್ನ ತಮ್ಮ ಯಾರು, ಕಪಿಲ ರೂಪಿಯಾದಂತಹ ಪರಮಾತ್ಮ. ಹಾಗೆ ನಾವು ಕೂಡ ವಿಶೇಷವಾದ ತಪಸ್ಸನ್ನು ಮಾಡಿ ಪರಮಾತ್ಮನನ್ನೇ ಮಗನನ್ನಾಗಿ ಪಡೆಯೋಣ. ನನ್ನ ತಾಯಿಗೂ ಪರಮಾತ್ಮನೇ ಮಗ, ನನಗೂ ಪರಮಾತ್ಮನೇ ಮಗ ಆಗಬೇಕೆನ್ನುವಂಥ ಉದ್ದೇಶದಿಂದ ಅತ್ರಿ ಋಷಿಗಳು ಮತ್ತು ಅನಸೂಯಾದೇವಿ ಇಬ್ಬರು ಕೂಡ ವಿಶೇಷವಾಗಿ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ವಾಸ್ತವಿಕವಾಗಿ ದೇವಹೂತಿ ದೇವಿ ಪಡೆದದ್ದು ಒಬ್ಬರನ್ನು ಮಾತ್ರ, ಕಪಿಲರೂಪಿಯಾದ ಪರಮಾತ್ಮ ಒಬ್ಬರನ್ನು ಮಾತ್ರ. ಆದರೆ ಅತ್ರಿದೇವಿ ಮತ್ತು ಅನಸೂಯ ಇಬ್ಬರು ಕೂಡ ಕೇವಲ ಪರಮಾತ್ಮನಲ್ಲ, ತ್ರಿಮೂರ್ತಿಗಳು ಕೂಡ ಮಕ್ಕಳಾಗಿ ಬರಬೇಕು ಅಂತ, ಬ್ರಹ್ಮ ವಿಷ್ಣು ಮಹೇಶ್ವರ ಮೂರೂ ಜನರು ಕೂಡ ನಮಗೆ ಮಕ್ಕಳಾಗಿ ಬರಬೇಕು ಎನ್ನುವಂಥ ವಿಶಿಷ್ಟವಾದ ಹಂಬಲ. ಆ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಆ ಇಬ್ಬರು ಕೂಡ ಸೇರಿ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ತಪಸ್ಸು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಬ್ರಹ್ಮದೇವರು ಅಂತ ಹೇಳಿ ನೇರವಾಗಿ ಬ್ರಹ್ಮದೇವರನ್ನೇ ಸ್ತೋತ್ರ ಮಾಡಲಿಲ್ಲ ಅಂತೆ. ಆ ಬ್ರಹ್ಮದೇವರಲ್ಲಿ ಅಂತರ್ಯಾಮಿಯಾದಂತಹ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ರುದ್ರದೇವರಲ್ಲಿ ಅಂತರ್ಯಾಮಿಯಾದಂತಹ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ಇನ್ನೊಂದು ನೇರವಾಗಿ ಪರಮಾತ್ಮ ಸ್ತೋತ್ರವನ್ನೇ ಮಾಡ್ತಾರೆ. ಈ ರೀತಿಯಾಗಿ ತ್ರಿಮೂರ್ತಿಗಳು ಕೂಡ ನಮಗೆ ಮಕ್ಕಳಾಗಿ ಬರಬೇಕು ಎನ್ನುವಂಥ ಉತ್ಕಟವಾದಂಥ ಹಂಬಲ ಆ ಇಬ್ಬರಲ್ಲಿ ಇತ್ತು. ಕೊನೆಗೆ ಧ್ಯಾನ ಮಾಡಿದ್ರು ಅನೇಕ ವರ್ಷಗಳ ತಪಸ್ಸಾದ ಮೇಲೆ ಕೊನೆಗೆ ಪರಮಾತ್ಮ ಪ್ರತ್ಯಕ್ಷನಾದ. ಮುಂದೆ ವರ ಕೇಳಬೇಕು ಅತ್ರಿ ಋಷಿಗಳು, ಏನು ವರ ಬೇಕು ಅಂತ ಪರಮಾತ್ಮ ಕೇಳ್ತಾನೆ. ಅತ್ರಿ ಋಷಿಗಳಿಗೆ ವಾಸ್ತವಿಕ ಮನಸ್ಸಿನಲ್ಲಿ ಇದ್ದದ್ದೇನು, ಪರಮಾತ್ಮನೇ ಮಗನಾಗಿ ಬರಬೇಕು ಅಂತ. ಆದರೆ ಅವರಿಗೆ ಸ್ವಲ್ಪ ಮುಜುಗರ ಆಗುತ್ತೆ. ಪರಮಾತ್ಮ ಸರ್ವೋತ್ತಮನಾದಂತಹ ವ್ಯಕ್ತಿ, ಅಂತಹ ವ್ಯಕ್ತಿಯನ್ನು ಏನೇ ನನ್ನ ಮಗನಾಗಿ ಬಾ ಅಂತ ಕೇಳಲಿಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ. ಅದಕ್ಕೆ ಅವ್ರು ಕೇಳ್ತಾರೆ, ನಿನ್ನಂತಹ ಮಗ ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ನನ್ನಂತಹ ಒಬ್ಬ ಮಗ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾಮ ರಾವಣಯೋರಿದ್ಧಂ ರಾಮ ರಾವಣಯೋರಿವ ಅಂತ ಹೇಳುವಂತೆ, ಒಂದು ಸಮುದ್ರಕ್ಕೆ ಸಮಾನವಾದದ್ದು ಆ ಸಮುದ್ರವೇ, ಇನ್ನೊಂದು ಸರಿಯಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿಯಾಗಿ ಆಕಾಶಕ್ಕೆ ಸಮಾನವಾದದ್ದು ಆಕಾಶವೇನೆ. ಹಾಗೆ ನಾನು ಸರ್ವೋತ್ತಮನಾದಂತಹ ಪರಮಾತ್ಮ, ನನಗೆ ಸಮಾನವಾದಂಥ ಇನ್ನೊಬ್ಬ ವ್ಯಕ್ತಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನನ್ನಂಥವ್ರು ಹುಟ್ಟಿ ಬರಬೇಕು ಅಂತ ಹೇಳಿದ್ರೆ ಅದು ನಾನೇ ಹುಟ್ಟಿ ಬರಬೇಕು ಅಷ್ಟೇ. ಹಾಗಾಗಿ ನಾನೇ ನಿಮಗೆ ಮಗನಾಗಿ ಹುಟ್ಟುತ್ತೇನೆ ಎಂಬುದಾಗಿ ದತ್ತಾತ್ರೇಯ ಎನ್ನುವಂಥ ಹೆಸರಿನಿಂದಾಗಿ ಪರಮಾತ್ಮ ಅಲ್ಲಿ ಹುಟ್ಟುತ್ತಾನೆ. ಈ ರೀತಿಯಾಗಿ ಪರಮಾತ್ಮ ದತ್ತಾತ್ರೇಯ ರೂಪದಿಂದಾಗಿ ಹುಟ್ಟಿದ. ಯಾವ ನಾರಾಯಣ ವರ್ಮದಲ್ಲಿ ಹೇಳುವಂತೆ ದತ್ತಸ್ತಯೋಗದತ್ತ ಯೋಗನಾಥ ಎಂಬುದಾಗಿ ವಿಶೇಷವಾಗಿ ಯೋಗಶಾಸ್ತ್ರವನ್ನು ಪ್ರವರ್ತನೆ ಮಾಡಿದಂತಹ ವ್ಯಕ್ತಿ ದತ್ತಾತ್ರೇಯ ರೂಪಿಯಾದಂತಹ ಪರಮಾತ್ಮ. ಇನ್ನಿಬ್ಬರು ಇದ್ದರು. ಯಾರು? ಒಂದು ರುದ್ರದೇವರು, ಇನ್ನೊಂದು ಬ್ರಹ್ಮದೇವರು. ಅದರಲ್ಲಿ ರುದ್ರದೇವರು ಸಾಕ್ಷಾತ್ ದೂರ್ವಾಸ ಋಷಿಗಳಾಗಿ ಆ ಅತ್ರಿ ಋಷಿಗಳಲ್ಲಿ ಅವತಾರ ಮಾಡ್ತಾರೆ. ಇನ್ನೊಂದು ಬ್ರಹ್ಮದೇವರು. ಬ್ರಹ್ಮದೇವರಿಗೆ ಭೂಮಿಯಲ್ಲಿ ನೇರವಾಗಿ ಅವತಾರ ಇಲ್ಲ. ಅದಕ್ಕೋಸ್ಕರ ಅವರೇನು ಮಾಡ್ತಾರೆ, ಚಂದ್ರನಲ್ಲಿ ತಮ್ಮ ವಿಶೇಷವಾದಂಥ ಅಂಶವನ್ನು ಇಟ್ಟು ಚಂದ್ರನಾಗಿ ಹುಡ್ತಾರೆ. ಹೀಗೆ ಚಂದ್ರ ವಾಸ್ತವಿಕವಾಗಿ ಒಂದು ಅತ್ರಿ ಋಷಿಗಳ ಕಣ್ಣಿನಿಂದ ಹುಟ್ಟಿದ್ದಾನೆ. ನಾವು ಅರ್ಘ್ಯ ಕೊಡಬೇಕಾದ್ರೆ ಹೇಳ್ತೇವೆ, ಕ್ಷೀರೋದಾರಣವ ಸಂಭೂತ ಅತ್ರಿ ನೇತ್ರ ಸಮುದ್ಭವ ಅಂತ. ಚಂದ್ರ ಒಂದು ಸಲ ಹುಟ್ಟಿದ್ದು ಅತ್ರಿ ಋಷಿಗಳ ಕಣ್ಣೀರಿನಿಂದ, ಆನಂದದಿಂದ. ಮುಂದೆ ಮತ್ತೆ ಸಮುದ್ರ ಮಥನಾಗಬೇಕಾದ್ರೆ ಆವಾಗ ಮತ್ತೆ ಸಮುದ್ರದಿಂದಾಗಿ ಹುಟ್ಟುತ್ತಾರೆ. ಹೀಗೆ ದೇವತೆಗಳಿಗೆ ಒಂದೇ ಬಾರಿ ಹುಟ್ಟುವಂತ ಇಲ್ಲ, ಅನೇಕ ಬಾರಿ ಅವರು ಹುಟ್ಟುತ್ತಾ ಇರ್ತಾರೆ. ಹೀಗೆ ಚಂದ್ರ, ದೂರ್ವಾಸ ಮತ್ತು ಸ್ವಯಂ ದತ್ತಾತ್ರೇಯನಾಗಿ 3 ಜನ ಮಕ್ಕಳು ಹುಡ್ತಾರೆ. ಈ ರೀತಿಯಾಗಿ ಆ ಮಕ್ಕಳಿಂದಾಗಿ ಮುಂದೆ ಅವರ ಉದ್ಧಾರ ಆಗಿ ಅವರು ಉತ್ತಮವಾದಂತಹ ಲೋಕವನ್ನು ಪಡೀತಾರೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಅಂತಹ ಪರಮಾತ್ಮ ತಾನು ದತ್ತಾತ್ರೇಯರಾಗಿ ತನ್ನನ್ನೇ ತಾನು ಕೊಟ್ಟು ಬಿಟ್ಟ, ದತ್ತನಾದ, ಕೊಟ್ಟ ಬಿಟ್ಟ. ಯಾಕೆ ಕೊಟ್ಟ ಅಂತ ಹೇಳಿದರೆ, ಅವರಿಬ್ಬರಲ್ಲಿ ಆ ರೀತಿಯಾದ ಗುಣಗಳಿದ್ವು ಅಂತೆ. ಹಿಂದೆ ಕೇಳಿದಂತೆ ಅತ್ರಿ ಋಷಿಗಳಲ್ಲಿ ಕಾಮ, ಕ್ರೋಧ, ಲೋಭ ಯಾವ ದೋಷಗಳು ಇರಲಿಲ್ಲ. ಈ ಅನಸೂಯೆಯಲ್ಲಿ ಅಸೂಯೆ ಮೊದಲಾದಂತಹ ಯಾವ ದೋಷಗಳು ಇರಲಿಲ್ಲ. ಹಾಗಾಗಿ ನಮ್ಮ ಮನಸ್ಸಿನಲ್ಲಿರುವಂತಹ ದೋಷಗಳನ್ನು ನಾವು ಕಳೆದುಕೊಂಡಾಗ ಪರಮಾತ್ಮ ಏನು ಮಾಡ್ತಾನೆ, ತನ್ನ ಸ್ವರೂಪವನ್ನು ನಮಗೆ ತೋರಿಸ್ತಾನೆ ಎಂಬುದಾಗಿ ಭಾಗವತದಲ್ಲಿ ಹೇಳುತ್ತೆ. ಈ ರೀತಿಯಾಗಿ ಪ್ರಾರಂಭದ ಚತುರ್ಥ ಸ್ಕಂದದ ಪ್ರಾರಂಭದಲ್ಲಿ ಈ ಒಂದು ದತ್ತಾತ್ರೇಯ ರೂಪಿಯಾದಂತಹ ಪರಮಾತ್ಮನ ಚರಿತ್ರೆಯನ್ನು ತಿಳಿಸ್ತಾರೆ.
ಇಷ್ಟು ಹೇಳಿ ಆ ಸ್ವಯಂಭುವ ಮನುವಿನ ಮೊದಲ ಮಗಳ ಚರಿತ್ರೆ ಆಯಿತು. ಮುಂದೆ ಇನ್ನೊಬ್ಬ ಕೊನೆಯ ಮಗಳು ಪ್ರಸೂತಿ ದೇವಿ ಅಂತ, ಆಕೂತಿ ದೇವಹೂತಿ ಪ್ರಸೂತಿ, ಅದರಲ್ಲಿ ದೇವಹೂತಿಯ ಕಥೆಯನ್ನು ತಿಳಿಸಿದರು. ಕೊನೆಯವಳು ಪ್ರಸೂತಿ ದೇವಿ ಅಂತ. ಪ್ರಸೂತಿ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದರೆ ಹಡೆಯುವುದು ಅಂತ. ಅಂದರೆ ಪ್ರಸೂತಿ ದೇವಿಗೆ ಅವಳಿಗೆ ಒಂದರ ಮೇಲೆ ಆಗಿ ಒಟ್ಟು 16 ಜನ ಹೆಣ್ಣು ಮಕ್ಕಳು ಹುಟ್ಟಿದ್ರಂತೆ. ಹಾಗಾಗಿ ಅವಳು ಯಾವಾಗಲೂ ಕೂಡ ಆ ಬಾಣಂತಿ ಮನೆಯಲ್ಲೇ ಇರ್ತಾ ಇದ್ಲು. ಹಾಗಾಗಿ ಅವಳಿಗೆ ಪ್ರಸೂತಿ ಎನ್ನುವಂಥ ಹೆಸರು ಸಾರ್ಥಕ ಆಯಿತು ಎಂಬುದಾಗಿ ತಿಳಿಸ್ತಾರೆ. ಆ ಪ್ರಸೂತಿ ದೇವಿಯನ್ನು ದಕ್ಷ ಪ್ರಜಾಪತಿ ಮದುವೆಯಾಗ್ತಾನೆ. ಆ ದಕ್ಷ ಪ್ರಜಾಪತಿ ಮತ್ತು ಪ್ರಸೂತಿ ದೇವಿಯಲ್ಲಿ ಒಟ್ಟು 16 ಜನ ಹೆಣ್ಣು ಮಕ್ಕಳು ಹುಡ್ತಾರೆ. ಅದರಲ್ಲಿ 13 ಜನ ಹೆಣ್ಣು ಮಕ್ಕಳನ್ನು ಯಮಧರ್ಮನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅದೇ ರೀತಿಯಾಗಿ ಇನ್ನೂ 2 ಅಗ್ನಿದೇವರಿಗೆ ಮತ್ತು ಪಿತೃದೇವತೆಗಳಿಗೆ ಅಂತ. ಆ 2 ಯಾರು ಅಂತ ಹೇಳಿದ್ರೆ ಒಬ್ಬಳು ಸ್ವಾಹ, ಇನ್ನೊಬ್ಬಳು ಸ್ವಧಾ ಅಂತ. ಸ್ವಾಹಾದೇವಿಯನ್ನು ಅಗ್ನಿದೇವರಿಗೆ, ಪಿತೃಗಳಿಗೆ ಸ್ವಧಾ ಅಂತ ಈ ರೀತಿ ಕೊಟ್ಟು ಮದುವೆಯಾಗುತ್ತೆ. ಕೊನೆಯವಳು ಒಬ್ಬಳು, ಅವಳ ಹೆಸರು ಸತೀದೇವಿ ಅಂತ. ಅವಳಿಗೆ ಇನ್ನೊಂದು ಹೆಸರು ಇತ್ತು, ದಾಕ್ಷಾಯಣಿ ಅಂತ. ಯಾಕೆ ಅಂತ, ದಾಕ್ಷಾಯಣಿ ಶಬ್ದಕ್ಕೆ ಅರ್ಥ ಏನಂತ ಹೇಳಿದ್ರೆ ದಕ್ಷನ ಮಗಳು ಅಂತ ಅಷ್ಟೇ. ಉಳಿದ 15 ಜನರು ಕೂಡ ದಕ್ಷನ ಮಕ್ಕಳೇ ಆಗಿದ್ದರು, ಇವಳು ದಕ್ಷನ ಮಗಳೇ ಆಗಿದ್ದಳು. ಇವಳಿಗೆ ಮಾತ್ರ ಯಾಕೆ ಸ್ಪೆಷಲ್ ಆಗಿ ದಾಕ್ಷಾಯಣಿ ಅಂತ ಹೆಸರು ಅಂತ ಹೇಳಿದ್ರೆ ಕೊನೆಯ ಮಗಳು, ಅತ್ಯಂತ ಮುದ್ದಿನ ಮಗಳು. ಹಾಗಾಗಿ ಇವಳಿಗೆ ದಕ್ಷ ಪ್ರಜಾಪತಿ ದಾಕ್ಷಾಯಣಿ ಅಂತನೇ ನಾಮಕರಣವನ್ನು ಮಾಡಿಬಿಟ್ಟ. ಹೀಗೆ ಇಷ್ಟೆಲ್ಲ ಆಯಿತು. ಮುಂದೆ ಎಲ್ಲರ ಮದುವೆ ಆಯಿತು. ಕೊನೆಯವಳ ಮದುವೆ ಆಗಬೇಕು, ದಾಕ್ಷಾಯಣಿಯ ಮದುವೆ. ದಕ್ಷ ಪ್ರಜಾಪತಿ ಎಲ್ಲ ಲೋಕಗಳಲ್ಲಿ ಕೂಡ ಅತ್ಯಂತ ಯೋಗ್ಯನಾದಂಥ ವರ ಯಾರು ಅಂತ ಹುಡುಕ್ತಾ ಬರ್ತಾನೆ ಅಂತೆ. ಆವಾಗ ಬ್ರಹ್ಮದೇವರು ಹೇಳ್ತಾರೆ, ನೀನು ನಿನ್ನ ಮಗಳನ್ನು ಮಹರುದ್ರ ದೇವರಿಗೆ ಕೊಟ್ಟು ಮದುವೆ ಮಾಡು ಅಂತ. ಸರಿ ಅಂತ ಒಪ್ಕೊಳ್ತಾನೆ. ಆದರೆ ಅವನಿಗೆ ಮನಸ್ಸಲ್ಲಿ ಸ್ವಲ್ಪವೂ ಕೂಡ ಇಷ್ಟ ಇರೋದಿಲ್ಲ. ಯಾಕೆ ಅಂತ ಹೇಳಿದರೆ, ನಾನ್ಯಾರು? ದಕ್ಷ ಪ್ರಜಾಪತಿ, ದೊಡ್ಡ ಅರಮನೆಯಲ್ಲಿ ಇರುವಂತಹ ವ್ಯಕ್ತಿ. ಆ ಮಹರುದ್ರ ದೇವರು ಇರೋದೆಲ್ಲಿ? ಯಾವುದೋ ಸ್ಮಶಾನದಲ್ಲಿ. ಮೈ ಮೇಲೆ ಸರಿಯಾದಂಥ ಬಟ್ಟೆ ಇಲ್ಲ, ಗಜ ಚರ್ಮಾಂಬರವನ್ನು ಧರಿಸಿದ್ದಾರೆ, ಸರಿಯಾದಂತಹ ವಸ್ತ್ರ ಇಲ್ಲ, ಸರಿಯಾದಂಥ ಕೂದಲಿಲ್ಲ. ಈ ರೀತಿಯಾಗಿ ಮರ್ಕಟ ಲೋಚನಃ ಅಂತ ಕೋತಿಯ ಕಣ್ಣು ಅವರಿಗಿದೆ ಎಂಬುದಾಗಿ ಅವರ ಮೇಲೆ ಒಂದು ರೀತಿಯಾದ ತಿರಸ್ಕಾರದ ಭಾವನೆ ಇರುತ್ತೆ. ಆದರೆ ಬ್ರಹ್ಮದೇವರು ಆಜ್ಞೆ ಮಾಡಿದ್ದಾರೆ, ನಿನ್ನ ಮಗಳನ್ನು ಅವರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ. ಹಾಗಾಗಿ ಅವರ ಆಜ್ಞೆಯನ್ನು ಮೀರಬಾರದು ಅಂತ ಮನಸ್ಸಿಲ್ಲದೆ ಹೋಗಿದ್ದರೂ ಕೂಡ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಕೊನೆಗೆ ಮದುವೆ ಎಲ್ಲ ಆಯಿತು. ಒಂದು ದಿವಸ ದಕ್ಷ ಪ್ರಜಾಪತಿ ಒಂದು ಯಾಗವನ್ನು ಏರ್ಪಾటు ಮಾಡಿರ್ತಾನೆ. ಅದಕ್ಕೆ ಸತ್ರಯಾಗ ಅಂತ ಹೆಸರು. ಅಂದರೆ ಅದು ಅನೇಕ ವರ್ಷಗಳ ಕಾಲ ನಡೆಯುವಂಥ ದೊಡ್ಡ ಯಾಗ. ಆ ಯಾಗಕ್ಕೆ ಎಲ್ಲ ದೇವಾನುದೇವತೆಗಳು ಬಂದಿರ್ತಾರೆ, ಬ್ರಹ್ಮದೇವರು ಬಂದಿರ್ತಾರೆ. ಅದೇ ರೀತಿಯಾಗಿ ಅಳಿಯರಂಜರಾದಂಥ ಯಮಧರ್ಮ, ಅಗ್ನಿ, ಪಿತೃಗಳೆಲ್ಲರೂ ಕೂಡ ಬಂದಿರ್ತಾರೆ. ಬಂದಂತಹ ಪ್ರತಿಯೊಬ್ಬರೂ ಕೂಡ ಏನು ಮಾಡ್ತಾರೆ, ಅಳಿಯಂದಿರು ದಕ್ಷ ಪ್ರಜಾಪತಿಗೆ ನಮಸ್ಕಾರ ಮಾಡಿರ್ತಾರೆ. ಪ್ರತಿಯೊಬ್ಬರು ನಮಸ್ಕಾರ ಮಾಡ್ತಾರೆ. ಕೊನೆಗೆ ಮಹರುದ್ರ ದೇವರು ಬರ್ತಾರೆ. ಮಹರುದ್ರ ದೇವರು ಬಂದಾಗ ಸಾಮಾನ್ಯವಾಗಿ ಏನು ಮಾಡಿದ್ದ ದಕ್ಷ ಪ್ರಜಾಪತಿ, ಮಹರುದ್ರ ದೇವರು ಕೂಡ ನನಗೆ ನಮಸ್ಕಾರ ಮಾಡಬೇಕಂತ ಅಪೇಕ್ಷೆ ಪಟ್ಟಿದ್ದ. ಆದರೆ ಮಹರುದ್ರ ದೇವರು ನಮಸ್ಕಾರವನ್ನು ಮಾಡಲೇ ಇಲ್ಲ. ನೇರವಾಗಿ ಬಂದರು, ಬ್ರಹ್ಮದೇವರು ಕೂತ್ಕೊಂಡಿದ್ರು, ಬ್ರಹ್ಮದೇವರ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರು. ಇಷ್ಟಾದ ತಕ್ಷಣ ದಕ್ಷ ಪ್ರಜಾಪತಿಗೆ ತುಂಬ ಸಿಟ್ಟು ಬರುತ್ತೆ ಅಂತೆ. ಮೊದಲೇ ಇವನು ಮರ್ಕಟ ಲೋಚನ, ಕೋತಿ ಅಂತ ಕಣ್ಣುಳ್ಳಂಥವನು. ಇವನಿಗೆ ನನ್ನ ಮಗಳನ್ನೇ ಕೊಡಬಾರ್ದಾಗಿತ್ತು, ಕೊಟ್ಟು ತಪ್ಪು ಮಾಡಿದೆ. ಕೊಟ್ಟು ಮದುವೆ ಮಾಡಿದ್ದರೂ ಕೂಡ ಕನಿಷ್ಠ ಮಾವ ಎನ್ನುವಂತಹ ಗೌರವ ಕೂಡ ಇವನಿಗಿಲ್ಲ ಅಂತ. ಯಾಕೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡವನಾಗಿದ್ದರೂ ಕೂಡ ತನ್ನ ತಂದೆ, ತನ್ನ ಮಾವಂದಿರಿಗೆ ಅವಶ್ಯವಾಗಿ ನಮಸ್ಕಾರವನ್ನು ಮಾಡಲೇಬೇಕು. ಹೆಣ್ಣನ್ನು ಕೊಟ್ಟಂಥವನು ಕೂಡ ತಂದೆಗೆ ಸಮಾನ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ನಮಸ್ಕಾರ ಮಾಡಬೇಕಾಗಿತ್ತು, ಅದೇ ನಮಸ್ಕಾರ ಮಾಡಲಿಲ್ಲ. ಕೊನೆಗೆ ಅವರು ಬಾಯಿಗೆ ಬಂದ ರೀತಿಯಲ್ಲಿ ಮಹರುದ್ರ ದೇವರಿಗೆ ನಿಂದನೆಯನ್ನು ಮಾಡಿ ಮುಂದೆ ಅವರಿಗೆ ಒಂದು ಶಾಪವನ್ನು ಕೊಡ್ತಾರೆ. ಇನ್ನು ಮುಂದೆ ಯಾರೂ ಕೂಡ ಮಹಾರುದ್ರ ದೇವರಿಗೆ ಹೋಮದಲ್ಲಿ ಆಹುತಿಯನ್ನೇ ಹಾಕಬಾರದು ಎಂಬುದಾಗಿ ಶಾಪವನ್ನು ಕೊಟ್ಟುಬಿಡ್ತಾರೆ. ಈ ಶಾಪವನ್ನು ರುದ್ರದೇವರು ಸ್ವೀಕಾರ ಕೂಡ ಮಾಡ್ತಾರೆ. ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಆದ ತಕ್ಷಣ ಮಹರುದ್ರ ದೇವರು ಏನೂ ವಿಚಾರ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದ್ರೆ,
ಆ ಮಹರುದ್ರದೇವರ ವಾಹನವಾದಂಥ ನಂದಿ ಅವನು ಆ ದಕ್ಷ ಪ್ರಜಾಪತಿಗೆ ಶಾಪವನ್ನು ಕೊಡ್ತಾನೆ ನಿನ್ನ ಮುಖ ಮೇಕೆಯ ಮುಖವಾಗಿ ಹೋಗಲಿ ಎಂಬುದಾಗಿ ಶಾಪವನ್ನು ಕೊಟ್ಟು ಬಿಡ್ತಾನೆ. ನೋಡಿ, ರುದ್ರದೇವರು ಏನೂ ಮಾತಾಡಲಿಲ್ಲ, ಯಾಕಂದರೆ ಶಾಂತ ಸ್ವರೂಪರವರು. ಆದರೆ ಅವರ ವಾಹನವಂತ ನಂದಿಗೆ ಸಿಟ್ಟು ಬಂತು. ನನ್ನ ಯಜಮಾನನಿಗೆ ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದ್ದಾನೆ ಅಂತ ನಿನ್ನ ಮುಖ ಇನ್ನು ಮುಂದೆ ಮೇಕೆ ಮುಖ ಆಗಲಿ ಅಂತ ಶಾಪ ಕೊಟ್ಟುಬಿಡ್ತು. ಮಹರುದ್ರದೇವರು ಸುಮ್ಮನೆ ತಮ್ಮ ಮನೆಗೆ ಬಂದು ಕೂತ್ಕೊಂಡ್ರಷ್ಟೆ. ಇಷ್ಟೆಲ್ಲ ಆಯಿತು. ಇಲ್ಲೇನಾಗಿತ್ತು, ದಕ್ಷ ಪ್ರದೇಶ ಶಾಪ ಕೊಟ್ಟಿದ್ದಾನೆ, ಇನ್ನು ಮುಂದೆ ಯಾರೂ ಕೂಡ ರುದ್ರದೇವರಿಗೆ ಆಹುತಿಯನ್ನು ಹಾಕಬಾರ್ದು ಅಂತ. ಆದರೆ ಅದನ್ನು ಇನ್ನೂ ಯಾರು ಕೂಡ ಫಾಲೋ ಮಾಡ್ತಾ ಇದ್ದಿಲ್ಲ ಆ ರೂಲ್ಸನ್ನು. ಯಾಕೆ? ರುದ್ರದೇವರಿಗೆ ಆಹುತಿಯನ್ನು ನಾವು ಕೊಡದೇ ಹೋದರೆ ರುದ್ರದೇವರು ನಮಗೆ ಶಾಪ ಕೊಟ್ಬಿಡ್ತಾರೆ ಅಂತ ಹೆದರಿಕೆ ಅವರಿಗೆ. ಹಾಗಾಗಿ ಯಾವ ಜನರಾಗಲಿ ದೇವತೆಗಳಾಗಲಿ ಯಾರೇ ಹೋಮವನ್ನು ಮಾಡಿದರೂ ಕೂಡ ರುದ್ರದೇವರಿಗೆ ಆಹುತಿಯನ್ನು ಕೊಡ್ತಾ ಇದ್ದರು. ಯಾಕೆ ಅಂತ ಹೇಳಿದರೆ, ಯಜ್ಞದ ಕೊನೆಯಲ್ಲಿ ಒಂದು ಆಹುತಿ ಇದೆ, ರುದ್ರಾಯ ಪಶುಪತಯೇ ಸ್ವಾಹ ಎಂಬುದಾಗಿ ಒಂದು ಆಹುತಿಯನ್ನು ರುದ್ರದೇವರಿಗೆ ಕೊಡಬೇಕು ಅಂತ. ಆಹುತಿ ಪ್ರತಿಯೊಬ್ಬರು ಕೊಡ್ತಾ ಇದ್ದರು. ಯಾಕೆ? ಕೊಡದೇ ಹೋದರೆ ರುದ್ರದೇವರು ಸಿಟ್ಟಾಗ್ತಾರೆ ಅಂತ. ಕೊನೆಗೆ ದಕ್ಷ ಪ್ರಜಾಪತಿ ತೀರ್ಮಾನ ಮಾಡ್ತಾನೆ, ಸುಮ್ಮನೆ ನಾನು ಉಪದೇಶ ಮಾಡಿದ್ರೆ ಸಾಕಾಗೋದಿಲ್ಲ, ನಾನು ಕೂಡ ನನ್ನ ಅನುಷ್ಠಾನ ಮಾಡಬೇಕು ಅಂತ. ಹಾಗಾಗಿ ಒಂದು ದೊಡ್ಡ ಯಾಗವನ್ನು ಏರ್ಪಾಡು ಮಾಡ್ತಾನೆ. ಆ ಯಾಗದ ಹೆಸರು ವಿಷ್ಣು ಯಾಗ ಅಂತ. ಆ ವಿಷ್ಣು ಯಾಗವನ್ನು ಏರ್ಪಾಡು ಮಾಡ್ತಾನೆ. ಏರ್ಪಾಡು ಮಾಡಿದರ ಉದ್ದೇಶ ಏನು ಅಂತ ಹೇಳಿದರೆ, ರುದ್ರದೇವರಿಗೆ ನಾನು ಅವಮಾನವನ್ನು ಮಾಡಬೇಕು ಅನ್ನೋದು ಆ ವಿಷ್ಣು ಯಾಗದ ಉದ್ದೇಶ. ಕೊನೆಗೆ ಯಾಗವನ್ನೆಲ್ಲ ಏರ್ಪಾಡು ಮಾಡ್ತಾನೆ. ದೊಡ್ಡದಾದಂತಹ ವೇದಿಕೆ, ಎಲ್ಲ ದೇವಾನುದೇವತೆಗಳಿಗೆ, ಎಲ್ಲ ಋಷಿಗಳಿಗೆ, ಚಕ್ರವರ್ತಿಗಳಿಗೆ ಎಲ್ಲರಿಗೂ ಕೂಡ ಆಹ್ವಾನವನ್ನು ಕೊಡ್ತಾನೆ. ಒಬ್ಬರಿಗೆ ಮಾತ್ರ ಆಹ್ವಾನ ಕೊಡೋದಿಲ್ಲ ಅಂತೆ, ತನ್ನ ಅಳಿಯನಾದಂತಹ ರುದ್ರದೇವರಿಗೆ ಮಾತ್ರ ಆಹ್ವಾನ ಕೊಡೋದಿಲ್ಲ. ಸರಿ ಆಯಿತು. ಕೊನೆಗೆ ಯಜ್ಞದ ದಿನ ಬಂತು. ಯಜ್ಞದ ದಿನ ಬೆಳಗ್ಗೆ ಯಾವ ಸತೀದೇವಿ ದಾಕ್ಷಾಯಣಿ ಮನೆ ಕೆಲಸವನ್ನು ಮಾಡ್ತಾ ಇದ್ದಾಳೆ, ಮನೆ ಮುಂದುಗಡೆ ನಿಂತ್ಕೊಂಡು. ಆ ಸಂದರ್ಭದಲ್ಲಿ ಎಲ್ಲ ದೇವಾನುದೇವತೆಗಳು ಕೂಡ ಒಳ್ಳೆ ಒಳ್ಳೆ ಬಟ್ಟೆ ಆಭರಣ ಎಲ್ಲವನ್ನು ಹಾಕಿಕೊಂಡು ವೈಭವದಿಂದ ಹೋಗ್ತಾ ಇದ್ದಾರೆ. ದಾಕ್ಷಾಯಣಿಗೆ ಆಶ್ಚರ್ಯ ಆಗುತ್ತೆ, ಎಲ್ಲಿ ಹೋಗ್ತಾ ಇದ್ದಾರೆ ಇಷ್ಟೆಲ್ಲ ದೇವತೆಗಳು ಅಂತ. ಕರೆದು ಕೇಳ್ತಾಳೆ, ಯಾರು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ. ಅಯ್ಯೋ, ನಿನಗೆ ಗೊತ್ತಿಲ್ವಾ, ನಿನ್ನ ತಂದೆ ಮನೆಯಲ್ಲಿ ಯಾಗ ಆಗ್ತಾಯಿದೆ, ವಿಷ್ಣು ಯಾಗ, ಅದಕ್ಕೆ ಹೋಗ್ತಾ ಇದ್ದೀವಿ ನಾವೆಲ್ಲ ಅಂತ. ಹೌದಾ, ಸರಿ ಸರಿ ಅಂತ ಒಂದು ಒಳಗೆ ಬಂದುಬಿಡ್ತಾಳೆ ದಾಕ್ಷಾಯಣಿ. ಅವಳಿಗೆ ತುಂಬ ದುಃಖ ಆಗುತ್ತೆ ಅಂತೆ. ಸ್ವತಃ ನನ್ನ ತಂದೆ ಮನೆಯಲ್ಲೇನೇ ದೊಡ್ಡ ಯಾಗ ಆಗ್ತಾ ಇದೆ, ಆ ಯಾಗಕ್ಕೆ ನನ್ನ ತಂದೆ ನನ್ನನ್ನೇ ಕರೆದಿಲ್ಲ ಅಲ್ಲ ಅಂತ ಬೇಜಾರಾಗುತ್ತೆ ಅಂತೆ. ಬೇಜಾರಾಗಿ ತಕ್ಷಣದಲ್ಲಿ ಏನೇ ತನ್ನ ಗಂಡನ ಹತ್ರ ಬಂದು ಹೇಳ್ತಾಳೆ, ಹೀಗೆ ನಮ್ಮಪ್ಪ ದೊಡ್ಡ ಯಾಗವನ್ನು ಮಾಡ್ತಾ ಇದ್ದಾರಂತೆ, ತಕ್ಷಣವೇ ನಾವಿಬ್ಬರು ಕೂಡ ಅಲ್ಲಿ ಹೋಗೋಣ ಅಂತ. ಆವಾಗ ರುದ್ರದೇವರು ಹೇಳ್ತಾರೆ, ನಾವು ಅಲ್ಲಿ ಹೋಗೋದು ಸರಿಯಲ್ಲ ಅಂತ. ಪಾರ್ವತಿ ಕೇಳ್ತಾರೆ, ಯಾಕೆ ಹೋಗಬಾರ್ದು ಅಂತ. ಆವಾಗ ರುದ್ರದೇವರು ಆ ವಿಚಾರವನ್ನು ತಿಳಿಸ್ತಾರೆ. ವಾಸ್ತವಿಕವಾಗಿ ಆ ದಾಕ್ಷಾಯಣಿಗೆ, ಸತೀದೇವಿಗೆ, ಆ ರುದ್ರದೇವರಿಗೆ ಆದಂಥ ಅವಮಾನ ವಿಚಾರವೇ ಗೊತ್ತಿಲ್ಲ. ಇವಾಗ ಹೇಳ್ತಾರೆ, ಇಲ್ಲ, ಕಳೆದ ಬಾರಿ ಯಾಗವನ್ನು ಮಾಡಿದಾಗ ನಾನು ಹೋಗಿದ್ದೆ, ಹೋದಾಗ ನಾನು ನಮಸ್ಕಾರ ಮಾಡಲಿಲ್ಲ ಅಂತ ನಿನ್ನ ತಂದೆಗೆ ಸಿಟ್ಟು ಬಂದು ನನಗೆ ಶಾಪವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತವರು ಹೋಮ ಮಾಡ್ತಾ ಇರೋದು ಕೂಡ ನನಗೆ ಅವಮಾನ ಮಾಡಲಿಕ್ಕಷ್ಟೇ, ಹೊರತು ಪರಮಾತ್ಮನ ಪ್ರೀತಿಗೋಸ್ಕರ ಅಂತ ಅಲ್ಲ. ಹಾಗಾಗಿ ನಾವು ಒಂದು ವೇಳೆ ಅಲ್ಲಿಗೆ ಹೋದರೆ ನಮಗೆ ಅವಮಾನ ಆಗುತ್ತೆ ಹೊರತು ಸನ್ಮಾನ ಏನು ಮಾಡೋದಿಲ್ಲ. ಹಾಗಾಗಿ ನಾವು ಹೋಗೋದು ಬೇಡ ಅಂತ ತಿರಸ್ಕಾರವನ್ನು ಮಾಡಿಬಿಡ್ತಾರೆ. ಇಷ್ಟು ಹೇಳಿದ್ದೇ ತಡ ಆ ಯಾವ ಸತೀದೇವಿಗೆ ತುಂಬ ಸಿಟ್ಟು ಬರುತ್ತೆ ಅಂತೆ. ಇದ್ರಲ್ಲಿ ತಪ್ಪಿರೋದು ಯಾರ್ದು? ನಿಮ್ಮದು ಅಂತ ಹೇಳ್ತಾಳೆ. ನಿಮಗೆ ನಮಸ್ಕಾರ ಮಾಡಿದ್ರೆ ಏನು ಹೋಗ್ತಾ ಇತ್ತು ಅಂತ. ಅವರೇನು ಬೇರೆ ಯಾರೋ ಮೂರನೇ ವ್ಯಕ್ತಿ ಅಲ್ಲ, ನನ್ನ ತಂದೆ, ನಿಮಗೆ ಮಾವ ಆಗಬೇಕು, ನಿಮಗೆ ಗುರುಸ್ಥಾನದಲ್ಲಿ ಇರುವಂಥವರು. ಅಂತಹ ವ್ಯಕ್ತಿಗೆ ನಮಸ್ಕಾರ ಮಾಡಿದರೆ ನಿಮಗೆ ಗಂಟು ಹೋಗ್ತಿತ್ತು, ನಮಸ್ಕಾರ ಯಾಕೆ ಮಾಡಲಿಲ್ಲ ಅಂತ ಕೇಳ್ತಾಳೆ. ಈ ರೀತಿಯಾಗಿ ಕೇಳಿದಾಗ ಆ ಯಾವ ಮಹರುದ್ರದೇವರು ಹೇಳ್ತಾರೆ, ನಮಸ್ಕಾರ ನಾನು 2 ಕಾರಣದಿಂದಾಗಿ ಮಾಡಲಿಲ್ಲ ಅಂತ ಹೇಳ್ತಾರೆ. ಏನು ಆ 2 ಕಾರಣ ಅಂತ ಹೇಳಿದರೆ, ಒಂದು, ನಮಸ್ಕಾರವನ್ನು ಯಾರಿಗೆ ಮಾಡಬೇಕು ಅಂತ. ನಮಸ್ಕಾರವನ್ನು ಯಾರ ಹೃದಯದಲ್ಲಿ ಪರಮಾತ್ಮನ ವಿಶೇಷವಾದ ಸನ್ನಿಧಾನ ಇರುತ್ತೋ ಅವರಿಗೆ ನಮಸ್ಕಾರವನ್ನು ಮಾಡಬೇಕು. ಯಾಕೆ ಅಂತ ಹೇಳಿದರೆ, ಇದೇ ಭಾಗವತದಲ್ಲಿ ಹೇಳುವಂತೆ, ಪ್ರತ್ಯುದ್ಗಮ ಪ್ರಶ್ರಯಣಾಭಿಧಾನಂ ವಿಧೀಯತೆ ಸಾಧುಮಿತ ಸುಮಧ್ಯಮೆ ಪ್ರಾಜ್ಞೇಹಿ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯ ಏವನ ದೇಹಮಾನಿನೇ ಅಂತ ಪ್ರತಿಯೊಬ್ಬರ ಹೃದಯ ಗುಹೆಯಲ್ಲಿ ಇರುವಂತಹ ಪರಮಾತ್ಮನಿಗೆ ನಮಸ್ಕಾರ ಮಾಡಬೇಕು ಹೊರತು ಆ ದೇಹಿಗೆ, ದಕ್ಷ ಪ್ರಜಾಪತಿಗೆ ನಮಸ್ಕಾರ ಮಾಡೋದಲ್ಲ.
ಹಾಗಾಗಿ ನಾನು ನಮಸ್ಕಾರ ಮಾಡಲಿಲ್ಲ ಅಂತ. ಮತ್ತೆ ಪಾರ್ವತಿ ದೇವಿ ಕೇಳ್ತಾಳೆ, ಹಾಗಾದರೆ ನೀವು ನಮಸ್ಕಾರ ಯಾಕೆ ಮಾಡಲಿಲ್ಲ? ನೀ ಯಾರಿಗೆ ನಮಸ್ಕಾರ ಮಾಡೋದು? ಪ್ರತಿಯೊಬ್ಬರಿಗೂ ಒಳಗಡೆ ಇರುವಂತಹ ಪರಮಾತ್ಮನಿಗೆ. ದಕ್ಷ ಪ್ರಜಾಪತಿಯ ಒಳಗಡೆನೂ ಕೂಡ ಯಾರಿದ್ದಾರೆ? ಪರಮಾತ್ಮ ಇದ್ದಾನೆ. ಹಾಗಾದರೆ ಯಾಕೆ ನಮಸ್ಕಾರ ಮಾಡಲಿಲ್ಲ ಅಂತ. ಅದಕ್ಕೆ ರುದ್ರದೇವರು ಹೇಳ್ತಾರೆ, ನಿನ್ನ ತಂದೆಯ ಹೃದಯದಲ್ಲಿ ಪರಮಾತ್ಮನ ವಾಸಸ್ಥಾನವೇ ಇಲ್ಲ ಅಂತ. ಪರಮಾತ್ಮ ಎಲ್ಲಿರ್ತಾನೆ ಅಂತ ಹೇಳಿದರೆ, ಹಿಂದೆ ಹೇಳಿದಂತೆ ಅತ್ರಿಗಳಾಗಿರಬೇಕು ನಾವು. ರಾಗ ದ್ವೇಷ ಕಾಮ ಕ್ರೋಧಾದಿಗಳನ್ನು ಬಿಟ್ಟಾಗ ಪರಮಾತ್ಮನ ಸನ್ನಿಧಾನ ಇರುತ್ತೆ. ಆದರೆ ನಿಮ್ಮ ತಂದೆಯ ಹೃದಯದಲ್ಲಿ ನಿರಂತರವಾಗಿ ರಾಗ ದ್ವೇಷ ಇದೇ ತುಂಬಿ ಹೋಗಿಬಿಟ್ಟಿತ್ತು. ಯಾಕೆ ಅಂತ ಹೇಳಿದರೆ, ಅವರಿಗೆ ಉದ್ದೇಶ ಏನು? ಪ್ರತಿಯೊಬ್ಬರು ಕೂಡ ನನಗೆ ನಮಸ್ಕಾರ ಮಾಡಬೇಕು, ನನಗೆ ಮರ್ಯಾದೆ ಕೊಡಬೇಕು, ನಾನು ದೊಡ್ಡವನೆನ್ನುವಂತಹ ಅಹಂಕಾರ ತುಂಬಿ ಹೋಗಿತ್ತು. ಎಲ್ಲಿ ಈ ರೀತಿಯಾದಂಥ ಅಹಂಕಾರ ಇರುತ್ತೋ ಅಲ್ಲಿ ಪರಮಾತ್ಮನ ಸನ್ನಿಧಾನ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾನು ನಮಸ್ಕಾರ ಮಾಡಲಿಲ್ಲ. ಇದು ಒಂದು ಉದ್ದೇಶ. ಇನ್ನೊಂದು ಉದ್ದೇಶ ಏನು ಅಂತ ಹೇಳಿದರೆ, ಯಾವಾಗಲೂ ಕೂಡ ಒಬ್ಬ ಹಿರಿಯರು ಸನ್ಯಾಸಿಗಳು ಯಾರೋ ಒಬ್ಬರು ಕುಳಿತಾಗ ಅಲ್ಲಿ ಇರುವಂತಹ ಅವರಿಗಿಂತ ಕನಿಷ್ಠರಾದಂತಹ ವ್ಯಕ್ತಿಗಳಿಗೆ ನಮಸ್ಕಾರ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತೆ. ಆ ಹಿರಿಯರಿಗೆ ಸನ್ಯಾಸಿಗಳಿಗೆ ನಮಸ್ಕಾರವನ್ನು ಮಾಡಿದರೆ ಉಳಿದೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿದಂತೆಯೇ. ಹಾಗಾಗಿ ನಾನೇನು ಮಾಡಿದೆ, ಅಲ್ಲಿ ಸಾಕ್ಷಾತ್ ಬ್ರಹ್ಮದೇವರು ಕೂತ್ಕೊಂಡಿದ್ರು, ಜೀವೋತ್ತಮರಾದಂತಹ ಚತುರ್ಮುಖ ದೇವರು ಕೂತ್ಕೊಂಡಿದ್ರು. ಹಾಗಾಗಿ ನಾನೇನು ಮಾಡಿದೆ, ಆ ಬ್ರಹ್ಮದೇವರಲ್ಲಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ಕುಳಿತುಕೊಂಡೆ. ಉಳಿದವರಿಗೆ ನಮಸ್ಕಾರ ಮಾಡುವಂತಹ ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ದಕ್ಷ ಪ್ರಜಾಪತಿ ಬಂದರೂ ನಮಸ್ಕಾರ ಮಾಡಲಿಲ್ಲ ಅಂತ. ಹೀಗೆ ಒಂದು, ಅವನಲ್ಲಿ ಪರಮಾತ್ಮನ ಸನ್ನಿಧಾನವೇ ಇಲ್ಲ. ಇನ್ನೊಂದು, ಪಕ್ಕದಲ್ಲಿಯೇ ಬ್ರಹ್ಮದೇವರಿದ್ದಾರೆ. ಹಾಗಾಗಿ ನಾನು ನಮಸ್ಕಾರವನ್ನು ಮಾಡಲಿಲ್ಲ. ಹಾಗಾಗಿ ನನ್ನ ತಪ್ಪೇನೂ ಇಲ್ಲ ಎಂಬುದಾಗಿ ಹೇಳ್ತಾಳೆ. ರುದ್ರದೇವರು ಹೇಳ್ತಾರೆ. ಇಷ್ಟು ಹೇಳಿದರೂ ಕೂಡ ದಾಕ್ಷಾಯಣಿಗೆ ಸಮಾಧಾನ ಇಲ್ಲ. ಆದರೂ ಕೂಡ ನೀವು ಮಾಡಿದ ತಪ್ಪೇ ಎಂಬುದಾಗಿ ಹೇಳ್ತಾರೆ. ಕೊನೆಗೆ ರುದ್ರದೇವರು ಸುಮ್ಮನೆ ಆಗಿಬಿಡ್ತಾರೆ. ಆಯಿತು, ಈಗೇನು ಮಾಡೋಣ ಅಂತ, ನಮ್ಮ ತಂದೆ ಮನೆಗೆ ಹೋಗೋಣೋ ಬೇಡವೋ ಅಂತ. ಅದಕ್ಕೆ ರುದ್ರದೇವರು ಹೇಳ್ತಾರೆ, ಸರ್ವತಾ ಹೋಗೋದು ಬೇಡ ಅಂತ. ಯಾಕೆ ಅಂತ ಹೇಳಿದರೆ, ಯಾರ ಮನೆಗೂ ಕೂಡ ಕರೆಯದೇ ಹೋಗಬಾರ್ದು. ಹಾಗಾಗಿ ನಿಮ್ಮ ತಂದೆಗೆ ನಮ್ಮ ಮೇಲೆ ಪ್ರೀತಿನೂ ಇಲ್ಲ, ಕರೆದೂ ಇಲ್ಲ. ಹಾಗಾಗಿ ಹೋಗೋದು ಬೇಡವೇ ಬೇಡ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಪಾರ್ವತಿ ದೇವಿ ಒಂದು ಮಾತನ್ನೇ ಹೇಳ್ತಾಳೆ, ನೀವು ಹೇಳಿದ್ದು ಸರಿ, ಖಂಡಿತವಾಗಿಯೂ ಕರೆಯದೇ ಇನ್ನೊಬ್ಬರ ಮನೆಗೆ ಹೋಗಬಾರ್ದು. ಆದರೆ ಕೆಲವೊಬ್ಬರ ಮನೆಗೆ ಹೋಗ್ಬಾರ್ದು ಅಂತೆ. ಯಾರ ಮನೆಗೆ ಹೋಗ್ಬೋದು ಅಂತ ಹೇಳಿದರೆ, ಅನಾಹುತಾಹ ಅಪ್ಯಭಿಯಾಂತಿ ತೇ ಗೃಹಂ ಭರ್ತುಹು ಗುರೋಹು ದೇಹ ಕೃತಶ್ಚ ಕೌತುಕಂ ಅಂತ 3 ಜನರ ಮನೆಗೆ ಹೇಳದೇ ಕೂಡ ಹೋಗ್ಬೋದು ಎಂಬುದಾಗಿ ತಿಳಿಸ್ತಾಳೆ ಯಾವ ದಾಕ್ಷಾಯಿಣಿ. ಮೊದಲನೆಯದ್ದು ಭರ್ತುಹು ಅಂತ, ಗಂಡನ ಮನೆಗೆ. ಎಲ್ಲೋ ತವ್ರ ಮನೆಗೆ ಹೋಗಿರ್ತಾಳೆ, ಗಂಡ ಕರೀಲಿಲ್ಲ ಅಂತ ಅಲ್ಲೇ ಇದ್ದು ಬಿಡೋದಲ್ಲ, ಗಂಡ ಕರೆದೇ ಹೋದರೂ ತನ್ನ ಮನೆ ಅಂತ ಬರಬೇಕು ಅಲ್ಲಿಗೆ ಅಂತ. ಎರಡನೆಯದ್ದು ಗುರೋಹು, ಗುರುಗಳ ಮನೆಗೆ. ಅಲ್ಲಿಗೆಲ್ಲ ಕರಿಬೇಕು ಅಂತಿಲ್ಲ, ಅಲ್ಲಿಗೆ ನಾವು ಅಲ್ಲಿ ಅಧ್ಯಯನ ಮಾಡಿದಂತಹ ಗುರುಕುಲ, ಅಲ್ಲಿಗೆ ಅವಶ್ಯವಾಗಿ ಯಾವಾಗ ಬೇಕಾದರೂ ಹೋಗ್ಬೋದು. ಇನ್ನೊಂದು ದೇಹಕೃತಶ್ಚ ಅಂತ, ಈ ದೇಹವನ್ನು ಕೊಟ್ಟಂತಹ ತಂದೆ ತಾಯಿಗಳ ಮನೆಗೆ ಯಾವಾಗಲೂ ಬೇಕಾದರೂ ಕೂಡ ಹೋಗಬಹುದು. ಹಾಗಾಗಿ ಕರಿಬೇಕು ಅಂತ ಅರ್ಥ ಇಲ್ಲ, ಕರೆದೇ ಹೋದರೂ ಕೂಡ ನಾನು ಹೋಗೇ ಹೋಗ್ತೇನೆ, ನೀವು ಬನ್ನಿ ಅಂತ ಒತ್ತಾಯ ಮಾಡ್ತಾಳೆ. ಆವಾಗ ರುದ್ರದೇವರು ಹೇಳ್ತಾರೆ, ನೀವು ಹೇಳಿದ್ದು ಸರಿ, 100ಕ್ಕೆ 100% ನೀವು ಹೇಳಿದ್ದು ಸರಿ. ಆದರೆ ಆ ಗಂಡನ ಮನೆಗೆ, ಆ ಗುರುಗಳ ಮನೆಗೆ, ಆ ತಂದೆ ತಾಯಿಗಳ ಮನೆಗೆ ಯಾವಾಗ ಹೋಗಬಹುದು ಅಂತ ಹೇಳಿದರೆ, ತೇ ಯದ್ಯನುತ್ಪಾದಿತ ದೋಷದೃಷ್ಟಯ ಬಲೀಯಸ ನಾತ್ಮ ಮದೇನ ಮನ್ಯುನ ಅಂತ, ನಮ್ಮ ಮೇಲೆ ಅವರಿಗೆ ಒಂದು ವೇಳೆ ಕೋಪ ಇಲ್ಲದೆ ಹೋಗಿದರೆ ನಾವು ಹೋಗ್ಬೋದು, ಕರೆದೇ ಇದ್ದರೂ ಹೋಗ್ಬೋದು. ಆದರೆ ನನ್ನ ಮೇಲೆ, ನಿನ್ನ ಮೇಲೆ, ನಿಮ್ಮ ತಂದೆಗೆ ಅತ್ಯಂತ ಕೋಪ ಇದೆ. ಹಾಗಾಗಿ ನಾವು ಹೋಗೋದು ಸರಿಯಲ್ಲ, ನಾನಂತೂ ಬರೋದಿಲ್ಲ, ಇನ್ನು ಮುಂದಿರೋದು ನಿನಗೆ ಬಿಟ್ಟಿದ್ದು, ನೀನು ಹೋದರೆ ಹೋಗು, ಬಿಟ್ಟರೆ ಬಿಡು ಎಂಬುದಾಗಿ ಅವಳ ಮೇಲೆ ಬಿಟ್ಟು ಬಿಡ್ತಾರೆ. ಇಷ್ಟು ಹೇಳಿದಾಗ ಆ ಸತೀದೇವಿಗೆ ಏನು ಮಾಡಬೇಕು ಅಂತ ತೋಚೋದಿಲ್ಲ. ಹೋದರೆ ಗಂಡನ ಮಾತನ್ನು ಮೀರಿ ಹೋದಂತಹ ಪಾಪ ಬರುತ್ತೆ, ಹೋಗದೇ ಹೋದರೆ ತನ್ನ ತಂದೆಯ ಮನೆಯಲ್ಲಿ ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆ, ನಾನು ಹೋಗೋದಿಲ್ಲ ಅನ್ನೋಂಥ ಬೇಜಾರಾಗುತ್ತೆ. ಹಾಗಾಗಿ ನಿಷ್ಕ್ರಾಮತಿ ನಿರ್ವಿಶತಿ ದ್ವಿಧಾಸ ಅಂತ ಒಂದು ಸಲ ಕಾಲನ್ನು ಹೊರಗಡೆ ಇಡ್ತಾ ಇದ್ಲು, ಮತ್ತೆ ಒಳಗಡೆ ಬರ್ತಾ ಇದ್ಲು. ಹೇಗೆ ತೊಟ್ಟಿಲಿನಂತೆ ಆ ಕಡೆ ಈ ಕಡೆ ಆಗ್ತಾ ಇತ್ತವಳು ಮನಸ್ಸು. ಇಷ್ಟೆಲ್ಲ ಆಗಿ ಕೊನೆಗೆ ತೀರ್ಮಾನ ಮಾಡ್ತಾಳೆ, ಆಗಿದ್ದಾಗಲೇ ನಾನು ಹೋಗೇ ಬಿಡ್ತೇನೆ ಅಂತ ನೇರವಾಗಿ ತನ್ನ ತಂದೆಯ ಮನೆಗೆ ಹೋಗ್ತಾಳೆ. ಇದರಲ್ಲಿ ಭಾಗವತದಲ್ಲಿ ಹೇಳ್ತಾರೆ, ಆ ಸತೀದೇವಿ ಯಾಕೆ ಹೋದ್ಲು ಅಂತ ಹೇಳಿದರೆ, ಪರಿಬರ್ಹ ಮರ್ಹಿತುಂ ಅಂತ
ಸಾಮಾನ್ಯವಾಗಿ ಹೆಂಗಸರಿಗೆ ಒಂದು ರೀತಿಯಾದಂತಹ ತವರು ಮನೆಯ ಮೇಲೆ ವಿಪರೀತವಾದ ವ್ಯಾಮೋಹ ಇರುತ್ತೆ. ತನ್ನ ತವರು ಮನೆಯಲ್ಲಿ ಕಾರ್ಯಕ್ರಮದಲ್ಲಿ ಈಗ ಹೋಗಬೇಕು, ಅಲ್ಲಿಗೆ ನನ್ನ ಅಣ್ಣ ತಮ್ಮಂದಿರೋ ತಂದೆ ಏನಾದರೂ ಉಡುಗೊರೆ ಕೊಡ್ತಾರೆ ಅಂತ ಒಂದು ಸಹಜವಾದ ಬಯಕೆ ಇರುತ್ತೆ. ಹಾಗೆ ಸತೀದೇವಿಗೂ ಕೂಡ ಪರಿಬರಹ ಏನಾದರೂ ಉಡುಗೊರೆ ಕೊಡ್ತಾರೆ, ನಾನು ಕೂಡ ಭಾಗವಹಿಸಬೇಕು ಅಂತ ಆಸೆಯಂತೆ, ಸಹಜವಾದ ಹೆಣ್ಣಿನ ಆಸೆ. ಅದರಿಂದಾಗಿ ಅವಳು ಅಲ್ಲಿಗೆ ಹೋದ್ಲು. ಈ ಯಾವ ದಕ್ಷ ಪ್ರಜಾಪತಿಗೆ ಮೊದಲೇ ಗೊತ್ತಿತ್ತು, ರುದ್ರದೇವರಂತೂ ಸರ್ವಥಾ ಈ ಯಾಕೆ ಬರೋದಿಲ್ಲ, ನನ್ನ ಮಗಳು ಬಂದೇ ಬರ್ತಾಳೆ. ಯಾಕೆ? ನನಗೆ ಅತ್ಯಂತ ಪ್ರೀತಿಯ ಮಗಳು ಆ ದಾಕ್ಷಾಯಿಣಿ, ಹಾಗಾಗಿ ಅವಳು ಬಂದೇ ಬರ್ತಾಳೆ. ಬಂದರೆ ಅವಳಿಗೆ ಯಾರೂ ಕೂಡ ಕೂಡಲಿಕ್ಕೆ ಒಂದು ಆಸನ ಕೊಡಬಾರ್ದು, ಮರ್ಯಾದೆಯನ್ನು ಮಾಡಬಾರ್ದು, ಅವಳೊಂದು ಮಾತನಾಡಿಸಲೂಬಾರ್ದು ಅಂತ ಪ್ರತಿಯೊಬ್ಬರಿಗೂ ಕೂಡ ಹೇಳಿಬಿಟ್ಟಿರ್ತಾನೆ. ಸತೀದೇವಿ ಬರ್ತಾಳೆ. ತನ್ನ ಎಲ್ಲರೂ ಕೂಡ ಪರಿಚಯದ ಜನರೇ, ಪುರೋಹಿತರಾಗಲಿ, ಸೇವಕರಾಗಲಿ, ಅಡಿಗೆಯವರಾಗಲಿ, ತನ್ನ ಅಕ್ಕ ತಂಗಿಯಂದಿರು, ತಾಯಿ ಎಲ್ಲರೂ ಕೂಡ ಇದ್ದಾರೆ. ಎಲ್ಲರಿಗೂ ಸತೀದೇವಿಯ ಚೆನ್ನಾಗಿ ಪರಿಚಯ ಇದೆ. ಯಾರೂ ಕೂಡ ಕಣ್ಣೆತ್ತಿ ಕೂಡ ನೋಡಲಿಲ್ಲ ಅಂತ ಸತೀದೇವಿ ಹತ್ರ. ಯಾಕೆ? ಈ ದಕ್ಷ ಪ್ರಜಾಪತಿ ಹೆದರಿಕೆ. ಕೊನೆಗೆ ತಾಯಿ ಬರ್ತಾಳೆ ಅಂತೆ. ತಾಯಿ ಬಂದು ಆಲಿಂಗನ ಮಾಡಿ ಮಾತನಾಡಿಸ್ತಾಳೆ. ತಕ್ಷಣ ಆ ದಕ್ಷ ಪ್ರಜಾಪತಿ ದುರುಗುಟ್ಕೊಂಡು ನೋಡ್ತಾನೆ. ತಾಯಿ ಕೂಡ ಬಿಟ್ಟು ಹೋಗಿಬಿಡ್ತಾಳೆ ಅಂತೆ. ಯಾವ ಸತೀದೇವಿ ಯಾವುದೋ ಒಂದು ಮೂಲೆಯಲ್ಲಿ ನಿಂತುಕೊಂಡು ಸಾಮಾನ್ಯ ಯಾರೊಬ್ಬ ಹೊರಗಿನ ವ್ಯಕ್ತಿ ಯಾಗವನ್ನು ನೋಡುವಂತೆ ಯಾಗವನ್ನು ನೋಡ್ತಾ ಕೂತ್ಕೊಳ್ತಾಳೆ. ಇಷ್ಟೆಲ್ಲ ಆಯಿತು. ಕೊನೆಗೆ ಯಜ್ಞದ ಪೂರ್ಣಾಹುತಿ ಆಯಿತು. ಪೂರ್ಣಾಹುತಿಯಿಂದ ಮುಂಚೆ ರುದ್ರದೇವರಿಂದ ಆಹುತಿಯನ್ನು ಕೊಡಬೇಕು. ರುದ್ರಾಯ ಪಶುಪತಯೇ ಸ್ವಾಹ ಅಂತ. ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಪುರೋಹಿತರು ರುದ್ರಾಯ ಪಶುಪತಯೇ ಸ್ವಾಹ ಅಂತ ಕೊಡಲಿಕ್ಕೆ ಅಂತ ಹೋಗ್ತಾರೆ ಅಂತೆ. ದಕ್ಷ ಪ್ರಜಾಪತಿ ಹೇಳ್ತಾನೆ ಆಹುತಿಯನ್ನು ಕೊಡಬಾರ್ದು ಅಂತ. ತಕ್ಷಣದಲ್ಲಿ ಕೊಡಬಾರದು ನಿಲ್ಲಿಸಿಬಿಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಆ ತುಂಬಿದ ಸಭೆಯಲ್ಲಿ ಮತ್ತೆ ರುದ್ರದೇವರು ಬೈಲಿಕ್ಕೆ ಶುರು ಮಾಡ್ತಾರೆ ದಕ್ಷ ಪ್ರಜಾಪತಿ. ತನಗೆ ಅವಮಾನ ಆದರೆ ಸತೀದೇವಿ ಸಹಿಸ್ಕೊಂಡಿದ್ದು. ಎಷ್ಟಿದ್ದರೂ ನನ್ನ ತಂದೆ, ನಾನು ಹುಟ್ಟಿ ಬೆಳೆದಂತಹ ಮನೆ, ಏನೋ ಅವಮಾನ ಮಾಡ್ತಿದ್ದಾರೆ, ಸುಮ್ಮನೆ ಇದ್ದಳು. ಯಾವಾಗ ತನ್ನ ಗಂಡನಿಗೆ ಅವಮಾನ ಮಾಡಲಿಕ್ಕೆ ಶುರು ಮಾಡಿದರೂ ಅವರಿಗೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಹಿಂದೆ ಮುಂದೆ ನೋಡದಂತೆ ತನ್ನ ತಂದೆಗೇನೆ ಅವಳಿಗೆ ಬೈಲಿಕ್ಕೆ ಶುರು ಮಾಡ್ತಾಳೆ ಅಂತೆ. ಎಂತಹ ವ್ಯಕ್ತಿ ನನ್ನ ಮಹರುದ್ರದೇವರು, ನನ್ನ ಗಂಡ ಅಂತ. ನಿರ್ವೈರಂ ಶಾಂತ ವಿಗ್ರಹಂ, ಅತ್ಯಂತ ಶಾಂತ ಸ್ವರೂಪದ ವ್ಯಕ್ತಿ. ನಿರ್ವೈರ, ಯಾರ ಮೇಲೆಯೂ ಕೂಡ ವೈರವನ್ನೇ ಮಾಡದೇ ಇರುವಂತಹ ವ್ಯಕ್ತಿ. ನೀನು ಅವತ್ತು ತುಂಬಿದ ಸಭೆಯಲ್ಲಿ ನನ್ನ ಗಂಡನ ಏನಂತ ಹೇಳಿದೆ? ಇನ್ನು ಮುಂದೆ ಯಾರು ಕೂಡ ಹೋಮದಲ್ಲಿ ಆಹುತಿಯನ್ನು ಕೊಡಬಾರ್ದು ಅಂತ ಹೇಳಿದೆ. ಅಷ್ಟು ಹೇಳಿದರೂ ಕೂಡ ನಿನ್ನ ಮೇಲೆ ಸ್ವಲ್ಪವೂ ಸಿಟ್ಟಿಲ್ಲ ಅವರಿಗೆ, ಶಾಂತವಾಗಿ ಇದ್ದಾರೆ. ಅಂತಹ ವ್ಯಕ್ತಿಗೆ ನೀನೇ ಮಾಡುತ್ತಿದೆಯೇ ಹೊತ್ತು ಬಾಯಿಗೆ ಬಂದ ರೀತಿಯಾಗಿ ಅವಮಾನವನ್ನು ಮಾಡ್ತಾ ಇದ್ದೀಯ. ಅಷ್ಟು ಮಾತ್ರ ಅಲ್ಲ, ಯದ್ಯಕ್ಷರಂ ನಾಮ ಗಿರೇರಿತಂ ನೃಣಾಂ ಸಕೃತ್ತ ಸಂಗಾತ್ ಅಘಮಾಶುಹಂತಿತಂ ಅಂತ ಅವರ ಹೆಸರು ಎಷ್ಟು? 2 ಅಕ್ಷರ, ಶಿವ ಅಂತ. ಆ ದ್ವಕ್ಷರವನ್ನು, 2 ಅಕ್ಷರವನ್ನು ಭಕ್ತಿಯಿಂದ ಹೇಳಿದರೆ ಸಾಕು, ಎಲ್ಲ ವಿಧವಾದಂತಹ ಪಾಪಗಳು ನಾಶ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಪಂಡಿತಾಚಾರ್ಯರು ಶಿವಸ್ತುತಿಯಲ್ಲಿ ಹೇಳುವಂತೆ ತಥಾಪಿ ಭವತಪದಂ ಶಿವಶಿವೇತ್ಯತೋ ಜಲ್ಪತಾಂ ಅಕಿಂಚನ ನಕಿಂಚನ ವ್ರಜಿನಮಸ್ಯ ಭಸ್ಮೀಭವತ ಎಂಬುದಾಗಿ ಎಲ್ಲ ವ್ರಜಿನಗಳು, ಎಲ್ಲ ಪಾಪಗಳು ಕೂಡ ಭಸ್ಮವಾಗಿ ಹೋಗಿಬಿಡ್ತಾವೆ ಅಂತೆ ಆ ರುದ್ರದೇವರ ಸ್ಮರಣೆಯನ್ನು ಮಾಡೋದರಿಂದಾಗಿ. ಅಂತಹ ರುದ್ರದೇವರಿಗೆ ನೀನು ಎಂತಹ ಅವಮಾನವನ್ನು ಮಾಡ್ತಾ ಇದ್ದೀಯಾ, ನೀನು ಮಾಡ್ತಾ ಇರೋದು ಸರಿಯಲ್ಲ ಎಂಬುದಾಗಿ ಬೈಲಿಕ್ಕೆ ಶುರು ಮಾಡ್ತಾಳೆ ಅಂತೆ. ಆ ರೀತಿಯಾಗಿ ತನಗೆ ಎಷ್ಟು ಅವಮಾನ ಆದರೂ ಕೂಡ ಸಹಿಸ್ಕೊಂಡಿದ್ಲು. ಆದರೆ ಆ ಪ್ರತಿವ್ರತೆಯಾದಂಥ ಸತೀದೇವಿ ತನ್ನ ಗಂಡನಿಗೆ ಅವಮಾನ ಆದಾಗ ತುಂಬ ಸಿಟ್ಟಿಗೆದ್ದು ಬಿಟ್ಲು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ, ಗಂಡ ಕೊಡುವಷ್ಟು ಪ್ರೀತಿಯನ್ನು, ಪುಣ್ಯವನ್ನು ಒಂದು ಹೆಣ್ಣಿಗೆ ಯಾರು ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಒಂದು ಪುರಾಣದಲ್ಲಿ ಹೇಳ್ತಾರೆ, ಮಿತಂ ದದಾತಿ ಹಿ ಪಿತಾ ಮಿತಂ ಮಾತಾ ಮಿತಂ ಸುತಃ ಅಮಿತಸ್ಯತು ದಾತಾರಂ ಭರ್ತಾರಂ ಕಾನುಮನ್ಯತೆ ಅಂತ. ಒಂದು ಹೆಣ್ಣಿಗೆ ತಂದೆ ಇರ್ತಾನೆ. ಆ ತಂದೆ ಅವಳು ಮದುವೆಯಾಗಿ ಹೋಗೋ ತನಕ ಮಾತ್ರ ಅವಳಿಗೆ ಏನು ಬೇಕೆಲ್ಲ ಕೊಡ್ತಾನೆ. ಅದು ಕೂಡ ಹೇಗೆ? ಒಂದು ಲಿಮಿಟ್ ಆಗಿ ಇರುತ್ತೆ, ಮಿತ. ಅದೇ ರೀತಿಯಾಗಿ ತಾಯಿ ಅವಳು ಮಿತವಾದದ್ದನ್ನೇ ಕೊಡ್ತಾಳೆ, ಎಷ್ಟು ಬೇಕೋ ಅಷ್ಟು ಮಾತ್ರ. ಅದೇ ರೀತಿಯಾಗಿ ಸುತ, ಕೊನೆಗೆ ಮಗ, ಅವನು ಕೂಡ ಕೊನೆಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ತಾನೆ ಅಷ್ಟೇ. ಆದರೆ ಅವಳಿಗೆ ಅಮಿತವಾದಂತಹ ಪ್ರೀತಿಯನ್ನು, ಪುಣ್ಯವನ್ನು, ಅವಳು ಕೇಳಿದ ಎಲ್ಲವನ್ನು ಕೂಡ ಕೊಡಿಸುವನು ಯಾರು ಅಂತ ಹೇಳಿದರೆ
ಅಮಿತಸ್ಥ್ಯತು ದಾತಾರಂ ಭರ್ತಾರಂ. ಒಂದು ಹೆಣ್ಣಿಗೆ ಗಂಡನೇ ದೊಡ್ಡ ಆಸರೆ. ಆ ಗಂಡ ಮಾತ್ರ ಅವಳಿಗೆ ಅಪರಿಮಿತವಾದಂತಹ ಪ್ರೀತಿಯನ್ನು, ಅಷ್ಟು ಮಾತ್ರ ಅಲ್ಲ ಪುಣ್ಯವನ್ನು ಎಲ್ಲವನ್ನು ಕೊಡುವಂಥದ್ದು ಆ ಗಂಡ ಮಾತ್ರ. ಹಾಗಾಗಿ ಆ ಗಂಡನ ಮೇಲೆ ವಿಶೇಷ ಭಕ್ತಿ ಇತ್ತು ಸತೀದೇವಿಗೆ. ಇಷ್ಟೆಲ್ಲ ಆಗಿ ಕೊನೆಗೆ ತೀರ್ಮಾನವನ್ನು ಮಾಡ್ತಾಳೆ, ಇವತ್ತು ಇಲ್ಲಿ ನನ್ನ ಕಣ್ಣ ಮುಂದೆಯೇ ನನ್ನ ಕಿವಿಯಾರೆ ನಾನೇ ಕೇಳಿಸ್ಕೊಂಡಿದ್ದೇನೆ, ನನ್ನ ಗಂಡನ ಕೆಟ್ಟ ಮಾತುಗಳನ್ನು ಕೇಳಿಸ್ಕೊಂಡಿದ್ದೇನೆ, ನನ್ನ ಗಂಡನ ಬಗ್ಗೆ ಅತಿಯಾದಂತಹ ಕೆಟ್ಟ ಮಾತುಗಳನ್ನು ಕೇಳಿಸ್ಕೊಂಡಿದ್ದೇನೆ. ಹಾಗಾಗಿ ಈ ಒಂದು ಶರೀರ ಇನ್ನು ಅಂತ ಯಾಕೆ ಅಂತ ಹೇಳಿದರೆ ಅಂತಹ ವ್ಯಕ್ತಿ ಇಂತಹ ದುಷ್ಟವ್ಯಕ್ತಿ ಭಾಗವತದಲ್ಲಿ ಹೇಳುವಂತೆ ಒಟ್ಟು ಒಂದು ಜಗತ್ತಿನಲ್ಲಿ 2 ರೀತಿಯ ಅಂತ ಜನ ಇರುತ್ತಾರೆ ಅಂತೆ. ಹೇಗೆ ಅಂತ ಹೇಳಿದರೆ, ಒಂದು ಜರಡಿ ಇರುತ್ತೆ. ಆ ಜರಡಿಯಲ್ಲಿ ನಾವು ಒಂದು ಯಾವುದೋ ಹಿಟ್ಟನ್ನು ಧಾನ್ಯವನ್ನು ಹಾಕಿ ಜರಡಿ ಹಿಡಿದಾಗ ಏನಾಗುತ್ತೆ, ಅದರಲ್ಲಿರುವಂತಹ ಕಸ ಕಡ್ಡಿ ಎಲ್ಲ ಮೇಲೆ ನಿಂತುಕೊಳ್ಳುತ್ತೆ, ಹಿಟ್ಟು ಧಾನ್ಯ ಎಲ್ಲ ಕೆಳಗಡೆ ಬರುತ್ತೆ. ಅದೇ ರೀತಿ ಇನ್ನೊಂದು ಮರ ಇರುತ್ತೆ, ಮರದಲ್ಲಿ ಧಾನ್ಯ ಹಾಕಿಕೊಂಡು ಕೇರಿದಾಗ ಏನಾಗುತ್ತೆ, ಕಸ ಎಲ್ಲ ಹೊರಗಡೆ ಬೀಳುತ್ತೆ, ಧಾನ್ಯ ಒಳಗಡೆ ಇರುತ್ತೆ. ಹಾಗೆ ಜಗತ್ತಿನಲ್ಲಿ 2 ರೀತಿ ಜನ ಇರ್ತಾರೆ ಅಂತೆ. ಕೆಲವರು ಜರಡಿಯ ರೀತಿಯ ಜನ ಅಂತ. ಜರಡಿ ಏನು ಮಾಡುತ್ತೆ, ಕೆಟ್ಟದ್ದನ್ನೆಲ್ಲ ತನ್ನ ಒಳಗಡೆ ಇಟ್ಕೊಳ್ಳುತ್ತೆ, ಒಳ್ಳೆಯದನ್ನು ಕೆಳಗಡೆ ಬಿಸಾಕುತ್ತೆ, ಹಿಟ್ಟನ್ನು ಧಾನ್ಯವನ್ನು ಕೆಳಗಡೆ ಬಿಡುತ್ತೆ. ಆ ರೀತಿಯಾಗಿ ಕೆಲವೊಬ್ಬರು ಕೂಡ ತಮ್ಮ ಒಳಗಡೆ ಬರೀ ದೋಷಗಳು ಇರ್ತವೆ, ಒಳ್ಳೆಯ ಗುಣಗಳನ್ನು ಕೆಳಗಡೆ ಬಿಟ್ಟು ಬಿಟ್ಟಿರ್ತಾರೆ ಅಂತ. ಇನ್ನು ಕೆಲವರಿಗೆ ಮರಗಳಂತೆ ಅಂತ, ಬೇರೆ ಹೇಳಿದ ಬೈದರು ಕೂಡ ಆ ಒಳ್ಳೆಯದನ್ನು ತಮ್ಮ ಒಳಗಡೆ ಇಟ್ಕೊಳ್ತಾರೆ ಮರದಂತೆ, ಕೆಟ್ಟದ್ದನ್ನು ಕೆಳಗಡೆ ಬಿಸಾಕಿ ಬಿಡ್ತಾರೆ. ಹೇಗೆ ಮರ ಹೇಗೆ ಆ ಕಸ ಕಡ್ಡಿಯನ್ನು ಹೊರಗಡೆ ಬಿಸಾಕಿ ಬಿಡುತ್ತೋ ಆ ರೀತಿಯಾಗಿ ಸಜ್ಜನರು ಕೂಡ ಮರದಂತೆ ಒಳ್ಳೆಯ ಧಾನ್ಯಗಳನ್ನು ತಮ್ಮಲ್ಲಿ ಇಟ್ಟುಕೊಂಡು ಕೆಟ್ಟದನ್ನು ಬಿಸಾಕ್ತಾರೆ ಅಂತ. ಆ ರೀತಿಯಾಗಿ ಈ ಜರಡಿಯಂತೆ ಯಾರಿದ್ದಾರೆ, ಈ ದಕ್ಷ ಪ್ರಜಾಪತಿ ಇದ್ದಾನೆ, ಮೈ ತುಂಬ ಕೆಟ್ಟ ಗುಣಗಳೇನೆ. ಮರದಂತೆ ಯಾರಿದ್ದಾರೆ, ನನ್ನ ಗಂಡನಾದಂತಹ ಮಹರುದ್ರ ದೇವರಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಇವತ್ತು ಆ ಹೆಣ್ಣು ಮಕ್ಕಳಿಗೆ ದಾನ ಕೊಡಬೇಕಾದ್ರೆ ಮರದ ಬಾಗಿಣ ಕೊಡ್ತಾರೆ, ಯಾರು ಕೂಡ ಜರಡಿ ಯಾಕೆ ಆ ಹೆಂಗಸರು ಕೂಡ ಆ ಮರದಂತೆ ಕೆಟ್ಟ ಇದ್ದರೂ ಕೂಡ ಬಿಸಾಕಿ ಮಾತ್ರ ತಾವು ಇಟ್ಕೊಳ್ಬೇಕೆನ್ನುವ ಉದ್ದೇಶವಾಗಿ ಮರದ ಬಾಗಿಣವನ್ನು ಕೊಡ್ತಾರೆ. ಸತೀದೇವಿ ಚಿಂತನೆ ಮಾಡ್ತಾಳೆ, ಇಷ್ಟು ನನ್ನ ಗಂಡನ ಬಗ್ಗೆ ಕೆಟ್ಟ ಮಾತನ್ನು ಕೇಳಿ ಈ ದೇಹ ಇನ್ನು ಮುಂದೆ ಇದ್ದರೂ ಕೂಡ ಸತ್ತಂತೆ, ಹಾಗಾಗಿ ನಾನು ನನ್ನ ದೇಹತ್ಯಾಗವನ್ನು ಮಾಡ್ತೇನೆ ಎಂಬುದಾಗಿ ತೀರ್ಮಾನವನ್ನು ಮಾಡ್ತಾಳೆ. ದೇಹತ್ಯಾಗವನ್ನು ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ, ಸಾಮಾನ್ಯವಾಗಿ ಆತ್ಮಹತ್ಯೆ ಅದು ನಿಷಿದ್ಧವಾದದ್ದು. ಆತ್ಮಹತ್ಯೆಯನ್ನು ಮಾಡಿದರೆ ಮಹಾಪಾಪ ಬರುತ್ತೆ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ಸತೀದೇವಿ ಮಾಡ್ಕೊಂಡಿದ್ದು ಅದನ್ನೇ ಅಲ್ವಾ ಅಂತ ಹೇಳಿದರೆ, ಸತೀದೇವಿ ಮಾಡ್ಕೊಂಡಿದ್ದು ಆತ್ಮಹತ್ಯೆ ಅಲ್ಲ, ಅದು ದೇಹತ್ಯಾಗ ಅಂತ. ದೇಹತ್ಯಾಗ ಅಂತ ಹೇಳಿದರೆ ವಿಶೇಷವಾಗಿ ಉತ್ತರಕ್ಕೆ ಮುಖವನ್ನು ಮಾಡಿ ಕೂತ್ಕೊಳ್ಬೇಕು ಅಂತೆ. ಉತ್ತರಕ್ಕೆ ಮುಖವನ್ನು ಮಾಡಿ ಕುಳಿತುಕೊಂಡು ಆಚಮನವನ್ನು ಮಾಡಿ ವಿಶೇಷವಾಗಿ ತಾನು ಪ್ರಾಣಾಯಾಮಾದಿಗಳನ್ನು ಮಾಡಿಕೊಂಡು, ಪ್ರತಿಯೊಬ್ಬರಲ್ಲೂ ಕೂಡ ಪ್ರಾಣವಾಯು ಅಂತ ಇರುತ್ತೆ, ಉಸಿರಾಟ ಮಾಡುವಂತಹ ಗಾಳಿ, ಅದನ್ನು ನಿಗ್ರಹ ಮಾಡಿಕೊಂಡು ಅಲ್ಲಿಂದ ನಿಗ್ರಹ ಮಾಡ್ತಾ ಮಾಡ್ತಾ ತನ್ನ ದೇಹದಲ್ಲಿರುವಂತಹ ಅಗ್ನಿಯನ್ನು ಹೊರಗಡೆ ತಂದು ಅದರಲ್ಲಿ ತನ್ನ ದೇಹಕ್ಕೆ ತ್ಯಾಗ ಮಾಡ್ತಾಳಂತೆ ಸತೀದೇವಿ. ಇದು ಯೋಗಾಗ್ನಿಯಲ್ಲಿ ತನ್ನ ಯೋಗಶಕ್ತಿಯಿಂದ ತನ್ನ ದೇಹದ ಒಳಗಡೆ ಇರುವಂಥ ಅಗ್ನಿಯನ್ನು ಹೊರಗಡೆ ತಂದು ಆತ್ಮಹತ್ಯೆಗೆ ಸಮಾನ ಆಗ. ಹಾಗಾಗಿ ಆ ರೀತಿಯಾಗಿ ತನ್ನ ದೇಹವನ್ನು ತ್ಯಾಗ ಮಾಡಿದ್ದಾಳೆ ಯಾವ ಸತೀದೇವಿ. ಆ ದೇಹವನ್ನು ತ್ಯಾಗ ಮಾಡಿದಂತಹ ಇವತ್ತೇನು ಹರಿದ್ವಾರದಲ್ಲಿ ಪಲ್ಲಿಮಾರ್ ಮಠ ಇದೆ, ಬಡೆ ಹನುಮಾನ್ ಅಂತ, ಅದರ ಎದುರುಗಡೆನೇ ಇವತ್ತು ಸತಿಘಾಟ ಅಂತ ಇದೆ. ಸತೀದೇವಿ ದೇಹತ್ಯಾಗವನ್ನು ಮಾಡಿದಂತಹ ಒಂದು ಸ್ಥಳ, ಅಲ್ಲಿ ಏನೇ ಯಾಗ ಮಾಡಿದಂತಹ ಸ್ಥಳ, ಅಲ್ಲಿಯೇ ದೇಹತ್ಯಾಗ ಮಾಡಿದ್ದು ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ದೇಹವನ್ನು ತ್ಯಾಗ ಮಾಡಿಬಿಟ್ಲು ಸತೀದೇವಿ. ತಾನು ಹುಟ್ಟಿ ಬೆಳೆದಂತಹ ಅರಮನೆ, ತನ್ನ ತಂದೆ ಕಣ್ಣ ಮುಂದೆ ಇದ್ದಾನೆ, ತನ್ನ ತಾಯಿ ಕಣ್ಣ ಮುಂದೆ ಇದ್ದಾಳೆ, ತನ್ನ ಅಕ್ಕ ತಂಗಿಯರು ಕಣ್ಣ ಮುಂದೆ ಇದ್ದಾರೆ, ಅವರೆಲ್ಲರ ಮುಂದೆಯೂ ಕೂಡ ಸತೀದೇವಿ ಬಿಡ್ತಾಳೆ. ಆವಾಗ ದಕ್ಷ ಪ್ರಜಾಪತಿಗೆ ತುಂಬ ಬೇಸರ ಆಗುತ್ತೆ ಅಂತೆ, ನಾನು ತುಂಬ ದೊಡ್ಡ ತಪ್ಪನ್ನು ಮಾಡಿಬಿಟ್ಟೆ ಅಂತ. ಮನೆಗೆ ಬಂದಂತಹ ಹೆಣ್ಣು ಮಗಳಿಗೆ ಕನಿಷ್ಠ ಮಾತನ್ನು ಕೂಡ ನಾನು ಆಡಲಿಸ್ತಿಲ್ವಾ ಅಂತ ಎಂಬುದಾಗಿ ಅವನಿಗೆ ತುಂಬ ಆಗುತ್ತೆ. ತಕ್ಷಣದಲ್ಲಿ ಈ ವಿಚಾರ ಯಾರಿಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಮಹರುದ್ರ ದೇವರಿಗೆ ಗೊತ್ತಾಗುತ್ತೆ. ಮಹರುದ್ರ ದೇವರಿಗೆ ಮೊದಲೇ ಗೊತ್ತಿತ್ತು,
ಅಲ್ಲಿಗೆ ಹೋದರೆ ಎಡವಟ್ಟಾಗೇ ಆಗುತ್ತೆ ಅಂತ. ಯಾವಾಗ ಸತೀದೇವಿ ತನ್ನ ದೇಹವನ್ನು ತ್ಯಾಗ ಮಾಡಿದಳೋ ಮಹಾರುದ್ರ ದೇವರಿಗೆ ತುಂಬ ಸಿಟ್ಟು ಬರುತ್ತೆ ಅಂತೆ. ಕ್ರುದ್ಧ ಸುದಷ್ಟೋಷ್ಟಪಟ ಸದೌರ್ಜಟಿ ಜಟಾಂ ತಟಿಧ್ವನಿ ಸಟೋಗ್ರರೋಚಿಷಂ ಉತ್ಕೃತ್ಯ ರೌದ್ರ ಸಹಸೋತ್ಥಿತೋ ಹಸನ್ ಗಂಭೀರನಾದ ವಿಸರ್ಜಿತಾಂ ಭುವಿ ಅಂತ ಜೋರಾಗಿ ಗರ್ಜನೆಯನ್ನು ಮಾಡ್ತಾ ತಮ್ಮ ಜಟೆಯನ್ನು ಬಿಚ್ಚಿಕೊಂಡು ಭೂಮಿಗೆ ಅಪ್ಪಳಿಸ್ತಾರೆ ಅಂತೆ. ತಕ್ಷಣದಲ್ಲಿಯೇ ಆ ಕೂದಲಿನಿಂದಾಗಿ ಒಬ್ಬ ವ್ಯಕ್ತಿ ಎದ್ದು ಬರ್ತಾನೆ. ಅವನೇ ವೀರಭದ್ರ ಅಂತ. ರುದ್ರದೇವರ ಅಂಶ ಇರುವಂತಹ ಒಬ್ಬ ವ್ಯಕ್ತಿ ವೀರಭದ್ರ. ದೊಡ್ಡ ಗಾತ್ರ, ಭಯಾನಕವಾದ ಗಾತ್ರ. ತನ್ನ ಭೂತಗಣಗಳಿಗೆ ಭೂತಗಣಗಳು ಎಷ್ಟು ಅಂತ ಹೇಳಿದ್ರೆ 700 ಕೋಟಿ ಅದು ರುದ್ರದೇವರ ಭೂತಗಣಗಳಂತೆ. ಆ ಭೂತ ಹೋಗ್ತಾನೆ. ಆ ದಕ್ಷ ಪ್ರಜಾಪತಿ ಯಜ್ಞಶಾಲೆಗೆ ಹೋಗ್ತಾನೆ. ಯಜ್ಞಶಾಲೆಗೆ ಹೋಗಿ ಅಲ್ಲೆಲ್ಲ ವೇದಿಕೆಯನ್ನು ಕೂಡ ಮುರಿದು ಹಾಕಿ ಬಿಡ್ತಾನೆ ಅಂತೆ. ಅಲ್ಲಿರುವಂತಹ ತುಪ್ಪದ ಪಾತ್ರೆ, ಅನ್ನದ ಪಾತ್ರೆ ಎಲ್ಲವನ್ನು ಕೂಡ ಪುಡಿ ಪುಡಿಯನ್ನಾಗಿ ಮಾಡಿ ಎಲ್ಲವನ್ನು ಕೂಡ ನಾಶ ಮಾಡಿ ಬಿಡ್ತಾನೆ ಆ ವೀರಭದ್ರ. ಕೊನೆಗೆ ಅಲ್ಲಿದ್ದಂತಹ ಋತ್ವಿಜರು, ಹೋಮ ಮಾಡಿದಂತಹ ಪುರೋಹಿತರು, ಅವರನ್ನು ಕೂಡ ಒಬ್ಬ ಭೃಗುಋಷಿಗಳು ಇರ್ತಾರೆ. ಆ ಭೃಗುಋಷಿಗಳ ಗಡ್ಡವನ್ನು ಕಿತ್ತಿ ಹಾಕ್ತಾನೆ ಅಂತೆ. ಅದೇ ರೀತಿಯಾಗಿ ಪೂಷ ಎನ್ನುವಂತಹ ಒಬ್ಬ ಆದಿತ್ಯನ ಹಲ್ಲನ್ನು ಕೇಳ್ತಾನೆ ಅಂತೆ. ಈ ರೀತಿಯಾಗಿ ಆ ಇಡೀ ಯಜ್ಞವನ್ನೇ ಅಸ್ತವ್ಯಸ್ತವನ್ನಾಗಿ ಮಾಡಿಬಿಡ್ತಾನೆ ಆ ವೀರಭದ್ರ. ಕೊನೆಗೆ ಸತೀದೇವಿಗೆ ಈ ರೀತಿಯಾದ ಗತಿ ಬರಲಿಕ್ಕೆ ಪ್ರಧಾನ ಕಾರಣ ಯಾರು? ಈ ದಕ್ಷ ಪ್ರಜಾಪತಿ. ಅವನನ್ನೇ ನಾನು ಸಂಹಾರ ಮಾಡಬೇಕು ಅಂತ ಅವನ ಕುತ್ತಿಗೆ ಮೇಲೆ ಕುಳಿತುಕೊಂಡು ಅವನನ್ನು ಸಂಹಾರ ಮಾಡಬೇಕಂತ ಪ್ರಯತ್ನ ಮಾಡ್ತಾನೆ. ಆದರೆ ಸಾಧ್ಯ ಆಗೋದಿಲ್ಲ. ಕೊನೆಗೆ ತಾನೇ ಮಾಡ್ತಾನೆ, ತನ್ನ ಮೂಲ ರೂಪವಂತ ರುದ್ರದೇವರ ಸ್ಮರಣೆಯನ್ನು ಮಾಡ್ತಾನೆ ಅಂತೆ. ಆವಾಗ ಸಾಕ್ಷಾತ್ ಮಹಾರುದ್ರದೇವರು ಅಲ್ಲಿಗೆ ಬರ್ತಾರೆ. ಅವರು ಕೂಡ ಅವನ ಕುತ್ತಿಗೆಯನ್ನು ಕತ್ತರಿಸಬೇಕಂತ ಪ್ರಯತ್ನ ಮಾಡ್ತಾರೆ. ಸಾಕ್ಷಾತ್ ಮಹಾರುದ್ರದೇವರ ಕೈಯಲ್ಲಿಯೂ ಕೂಡ ಸಂಹಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೆ. ಯಾಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ, ರುದ್ರದೇವರು ದಕ್ಷ ಪ್ರಜಾಪತಿಯನ್ನು ಕೊಲ್ತಾ ಇರೋದು ಯಾತಕ್ಕೋಸ್ಕರ? ದ್ವೇಷಕ್ಕೋಸ್ಕರ. ಇವರು ನನಗೆ ಅಪಮಾನವನ್ನು ಮಾಡಿದ, ನನ್ನ ಹೆಂಡತಿಯೇ ಸಾವಿಗೆ ಕಾರಣ ಆದಂತ ದ್ವೇಷದಿಂದ ಅವನು ಕೊಲ್ಲಬೇಕಂತ ಪ್ರಯತ್ನ ಮಾಡಿದರು. ಹಾಗಾಗಿ ದ್ವೇಷದಿಂದ ಮಾಡಿದಂತಹ ಯಾವುದೇ ಕಾರ್ಯ ಕೂಡ ಅದು ನಮಗೆ ಫಲವನ್ನು ಕೊಡೋದಿಲ್ಲ ಅಂತೆ. ಹಾಗಾಗಿ ರುದ್ರದೇವರಿಗೆ ಸಂಹಾರ ಮಾಡಲಿಕ್ಕೆ ಆಗಲಿಲ್ಲ. ಕೊನೆಗೆ ರುದ್ರದೇವರಿಗೆ ತಮ್ಮ ತಪ್ಪಿನ ಅರಿವಾಗಿ ತಾವೇನು ಮಾಡ್ತಾರೆ, ತಮ್ಮ ಅಂತರ್ಯಾಮಿಯಾದಂತಹ ಪರಮಾತ್ಮ ಹತ್ತಿರ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ಈ ದಕ್ಷ ಪ್ರಜಾಪತಿಯನ್ನು ಈಗೇನಾಗ್ತಾ ಇದೆ, ಯಜ್ಞ ಆಗ್ತಾ ಇದೆ, ಯಜ್ಞಕ್ಕೆ ಒಂದು ಬಲಿಪಶು ಅಂತ ಕೊಡ್ತಾರೆ. ನಾವು ಬೇರೆ ಪಶುವನ್ನು ಬಲಿ ಕೊಡೋದಿಲ್ಲ, ಈ ದಕ್ಷನೆಂಬಂಥ ಪಶುವನ್ನೇ ಬಲಿಯನ್ನಾಗಿ ಕೊಡ್ತೇನೆ ಅಂತ. ಯಾಕೆ ಅಂತ ಹೇಳಿದರೆ, ಇವನು ಕೂಡ ಪಶುವಿಗೆ ಸಮಾನ, ಕಿಂಚಿತ್ತೂ ಮಾನವೀಯತೆಯೇ ಇಲ್ಲದಂತಹ ಒಬ್ಬ ವ್ಯಕ್ತಿ ಇವನು. ಹಾಗಾಗಿ ಇವನನ್ನೇ ನಾನು ಬಲಿಪಶುವನ್ನಾಗಿ ಕೊಡ್ತೇನೆ ಅಂತ ತಕ್ಷಣದಲ್ಲಿ ಅವನ ಶಿರಸ್ಸನ್ನು ಛೇದ ಮಾಡಿಬಿಡ್ತಾನೆ. ಆವಾಗ ಆ ದೊಡ್ಡ ಯಜ್ಞದಲ್ಲಿ ದೊಡ್ಡ ಹಾಹಾಕಾರ ಎದ್ದು ಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ಸಾಕ್ಷಾತ್ ಯಾವ ಪರಮಾತ್ಮ ಮತ್ತು ಬ್ರಹ್ಮದೇವರು ಅವರು ಆ ಒಂದು ಯಾಗಕ್ಕೆ ಬರ್ತಾರೆ. ಬಂದು ಎಲ್ಲ ದೇವತೆಗಳು ಕೂಡ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಅಂತೆ, ದಯವಿಟ್ಟು ಹೇಗಾದರೂ ಮಾಡಿ ದಕ್ಷ ಪ್ರಜಾಪತಿನ ಬದುಕಿಸಿ ಅಂತ. ಆವಾಗ ಮಹಾರುದ್ರ ದೇವರು ತಾವು ಸ್ವಲ್ಪ ಶಾಂತರಾಗಿ ತಾವೇನು ಮಾಡ್ತಾರೆ, ಅವರನ್ನು ಬದುಕಿಸಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಬದುಕಿಸೋದು ಹೇಗೆ ಅಂತ ಹೇಳಿದರೆ, ಅವನ ತಲೆಯನ್ನು ಈಗಾಗಲೇ ಕತ್ತರಿಸಿ ಆಗಿಬಿಟ್ಟಿದೆ. ಹಾಗಾಗಿ ಅಲ್ಲಿಯೇ ಪಕ್ಕದಲ್ಲಿ ಏನಿರುತ್ತೆ, ಒಂದು ಮೇಕೆ ಇರುತ್ತೆ, ಕುರಿ. ಯಾಕೆ ತಂದಿದ್ರದನ್ನು ಅಂತ ಹೇಳಿದ್ರೆ, ಯಜ್ಞಕ್ಕೆ ಬಲಿ ಕೊಡಬೇಕು ಅಂತ ಕುರಿಯನ್ನು ತಂದಿದ್ರು. ಅದೇ ಕುರಿಯ ತಲೆಯನ್ನು ಕತ್ತರಿಸಿ ದಕ್ಷ ಪ್ರಜಾಪತಿಯ ಶಿರಸ್ಸಿಗೆ ಜೋಡಿಸ್ತಾರೆ ಅಂತ. ಇಲ್ಲಿ ಸಂದೇಹ ಬರುತ್ತೆ, ದಕ್ಷ ಪ್ರಜಾಪತಿ ತಲೆ ಅಲ್ಲೇ ಬಿದ್ದಿತ್ತು, ನೇರವಾಗಿ ಅದನ್ನೇ ತಗೊಂಡು ಜೋಡಿಸ್ಬೋದಾಗಿತ್ತು. ಆ ಮೇಕೆ ತಲೆಯನ್ನು ಕತ್ತರಿಸಿ ಮತ್ತೆ ಅದನ್ನೇ ಯಾಕೆ ಜೋಡಿಸಿದರು ಅಂತ ಹೇಳಿದರೆ, ಅದಕ್ಕೆ ಹಿಂದೆ ಏನಾಗಿತ್ತು, ಯಾವ ನಂದಿ, ಶಿವನ ವಾಹನವಾದಂಥ ನಂದಿ ಶಾಪ ಕೊಟ್ಟಿದ್ದ, ನಿನ್ನ ತಲೆ ಮೇಕೆಯ ತಲೆಯಾಗಲಿ ಶಾಪ ಕೊಟ್ಟಿದ್ದ. ಹಾಗಾಗಿ ತನ್ನ ವಾಹನದ ಶಾಪ ನಿಜವಾಗಬೇಕು ಎನ್ನುವಂಥ ಉದ್ದೇಶದಿಂದಾಗಿ, ನಂದಿಯ ಶಾಪದ ಉದ್ದೇಶದಿಂದಾಗಿ ಮಹಾರುದ್ರ ದೇವರು ಅವನ ತಲೆಯನ್ನೇ ಜೋಡಿಸುವಂಥ ಸಾಮರ್ಥ್ಯ ರುದ್ರದೇವರಿಗೆ ಇತ್ತು. ಆದರೂ ಕೂಡ ಅವರೇನು ಮಾಡ್ತಾರೆ, ಆ ಒಂದು ಮೇಕೆಯ ತಲೆಯನ್ನು ಅವನಿಗೆ ಜೋಡಿಸ್ತಾರೆ. ಆವಾಗ ಯಾವ ದಕ್ಷ ಪ್ರಜಾಪತಿಗೆ ತಾನು ಮಾಡಿದಂತಹ ತಪ್ಪಿನ ಅರಿವಾಗುತ್ತೆ ಅಂತೆ. ನಾನು ತುಂಬ ದೊಡ್ಡ ತಪ್ಪನ್ನು ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸಿ ಎಂಬುದಾಗಿ ರುದ್ರದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿ ಮತ್ತೆ ಪುನಃ ಯಾಗವನ್ನು ಮುಂದುವರಿಸ್ತಾನೆಂತೆ. ಮುಂದುವರಿಸಿ ತಾನೇ ಸ್ವತಃ ನಿಂತುಕೊಂಡು
ಮಹರುದ್ರ ದೇವರಿಗೆ ವಿಶೇಷವಾದಂಥ ಆಹುತಿಯನ್ನು ಕೊಡ್ತಾನೆ. ಆಹುತಿಯನ್ನು ಕೊಟ್ಟಾಗ ಆ ಯಜ್ಞ ಎಂಬುದು ಪರಿಪೂರ್ಣ ಆಗುತ್ತೆ ಅಂತೆ. ಆವಾಗ ಬ್ರಹ್ಮದೇವರು ಮತ್ತು ರುದ್ರದೇವರು ಎಲ್ಲರೂ ಕೂಡ ಪ್ರೀತರಾಗಿ ಅವನಿಗೆ ವಿಶೇಷವಾದಂಥ ಅನುಗ್ರಹವನ್ನು ಮಾಡ್ತಾರೆ ಅಂತೆ. ಅಷ್ಟು ಮಾತ್ರ ಅಲ್ಲ, ಇನ್ನು ಮುಂದೆ ಈ ದಕ್ಷ ಪ್ರಜಾಪತಿಗೆ ಯಾವತ್ತೂ ಕೂಡ ಅಧರ್ಮದ ಬುದ್ಧಿ ಬರದೇ ಹೋಗಲಿ ಎಂಬುದಾಗಿ ವಿಶೇಷ ವರವನ್ನು ಕೂಡ ಕೊಡ್ತಾರೆ ಅಂತೆ. ಈ ರೀತಿಯಾಗಿ ಚತುರ್ಥ ಸ್ಕಂದದ ಪ್ರಾರಂಭದಲ್ಲಿ ದಕ್ಷ ಪ್ರಜಾಪತಿಯ ಚರಿತ್ರೆ. ಇದರಿಂದ ನಾವು ಗಮನಿಸಬೇಕಾದಂತಹ ಅಂಶ ಒಂದು, ಯಾವತ್ತೂ ಕೂಡ ಇನ್ನೊಬ್ಬರೊಂದು ನಮಸ್ಕಾರ ಮಾಡಿ ನಾವು ದೊಡ್ಡವರು ಎನ್ನುವಂಥ ಅಹಂಕಾರ ಸರ್ವಥಾ ನಮಗೆ ಇರಬಾರದು. ಯಾಕೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ನಮಗೆ ನಮಸ್ಕಾರ ಮಾಡಿದ ಅಂತೇಳಿ ನಮ್ಮಲ್ಲಿರುವಂತಹ ಅನೇಕ ಪುಣ್ಯಗಳನ್ನು ಕಸಿದುಕೊಂಡು ಹೋಗಿಬಿಡ್ತಾನೆ. ಹಾಗಾಗಿ ಇನ್ನೊಬ್ಬರದ ಒಂದು ನಮಸ್ಕಾರ ಮಾಡಲಿ ಎನ್ನುವಂಥ ಅಹಂಕಾರವನ್ನು ಪಡಬಾರ್ದು. ಅದೇ ರೀತಿಯಾಗಿ ರುದ್ರದೇವರ ದ್ವೇಷವನ್ನಂತೂ ಸರ್ವಥಾ ಮಾಡಲೇಬಾರದು ಅಂತ. ಯಾರೇ ಆಗಲಿ, ಅದು ವೈಷ್ಣವರೇ ಆಗಲಿ ಶೈವರೇ ಆಗಲಿ ಯಾರೇ ಆಗಲಿ, ರುದ್ರದೇವರ ದ್ವೇಷವನ್ನು ಸರ್ವಥಾ ಮಾಡಬಾರದು. ರುದ್ರದೇವರ ದ್ವೇಷವನ್ನು ಮಾಡಿದರೆ ಅದರಿಂದಾಗಿ ದಕ್ಷ ಪ್ರಜಾಪತಿಗೆ ಯಾವ ರೀತಿ ತಲೆಯೇ ಹೋಯಿತೋ ಆ ರೀತಿಯಾಗಿ ತಲೆಯೇ ಹೋಗುವಂಥ ಪರಿಸ್ಥಿತಿ ಬರುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಮುಂದೆ ಆ ಸ್ವಯಂಭುವ ಮತ್ತು ಶತರೂಪಾದೇವಿಯ ಗಂಡು ಮಕ್ಕಳ ಚರಿತ್ರೆಯನ್ನು ಹೇಳ್ತಾ ಹೋಗ್ತಾನೆ. ಹಿಂದೆ ಕೇಳಿದಂತೆ ಇಬ್ಬರು ಗಂಡು ಮಕ್ಕಳು, ಒಬ್ಬ ಉತ್ತಾನಪಾದ, ಇನ್ನೊಬ್ಬ ಪ್ರಿಯವ್ರತ ಅಂತ. ಆ ಉತ್ತಾನಪಾದನಿಗೆ ಒಟ್ಟು ಇಬ್ಬರು ಹೆಂಡತಿಯರು, ಒಬ್ಬಳು ಸುನೀತಿ, ಇನ್ನೊಬ್ಬಳು ಸುರುಚಿ ಅಂತ. ಅವ್ರ ಹೆಸರಿಗೆ ತಕ್ಕಂತೆ ಇದ್ದರು ಅಂತ. ಸುರುಚಿ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಲೌಕಿಕವಾದಂಥ ಆಸೆ ಆಕಾಂಕ್ಷೆಗಳೇ ಜಾಸ್ತಿ. ಈ ಸುನೀತಿಗೆ ದೇವರು ಧರ್ಮ ದಾನ ಇದರ ಬಗ್ಗೆನೇ ಆಸಕ್ತಿ ಜಾಸ್ತಿ. ಈ ಉತ್ತಾನಪಾದನಿಗೆ ಸುರುಚಿಯ ಮೇಲಿನ ಆಸಕ್ತಿ ಜಾಸ್ತಿ ಇತ್ತು. ಸುನೀತಿ ಅವಳಿಗೆ ಯಾವುದೋ ಒಂದು ಕೋಣೆಯಲ್ಲಿ ಹಾಕಿ ಕಾಲ ಕಸ ಮಾಡಿಬಿಟ್ಟಿದ್ದ ಅವಳನ್ನು. ಸುರುಚಿಯ ಮೇಲೆ ಆಸಕ್ತಿ ಜಾಸ್ತಿ. ಈ ಸುರುಚಿಗೆ ಮಗ ಉತ್ತಮ ಅಂತ, ಸುನೀತಿಯ ಮಗ ಧ್ರುವ ಅಂತ. ಈ ರಾಜನಿಗೆ ಆ ಸುರುಚಿಯ ಮಗನ ಮೇಲೆ ಜಾಸ್ತಿ ಪ್ರೀತಿ ಅಂತೆ. ಹೀಗೆ ಆಗಿತ್ತು. ಒಂದು ದಿವಸ ಏನಾಯಿತು, ಉತ್ತಾನಪಾದ ರಾಜ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಾನೆ. ಕೂತ್ಕೊಂಡಾಗ ಅವನ ತೊಡೆಯ ಮೇಲೆ ಉತ್ತಮ ಕೂತ್ಕೊಂಡಿದ್ದಾನೆ ಅಂತ. ಯಾರು? ಸುರುಚಿಯ ಮಗ. ಒಂದು ತೊಡೆಯ ಮೇಲೆ ಉತ್ತಮ ಕೂತ್ಕೊಂಡಿದ್ದೆ, ಇನ್ನೊಂದು ತೊಡೆ ಖಾಲಿ ಇದೆ. ಆವಾಗ ಧ್ರುವ ಅಲ್ಲಿ ಆಟ ಆಡ್ತಾ ಇರ್ತಾನೆ. ಅದನ್ನು ನೋಡಿದ ಅವನಿಗೆ ಆಸೆ ಆಗುತ್ತೆ ಅಂತೆ, ನನ್ನ ತಮ್ಮನಾದಂತಹ ಉತ್ತಮ ತೊಡೆ ಮೇಲೆ ಕೂತ್ಕೊಂಡಿದ್ದಾನೆ, ನಾನು ಕೂಡ ಕೂತ್ಕೊಳ್ಬೇಕು ಅಂತ. ಆವಾಗ ನೇರವಾಗಿ ಹೋಗ್ತಾನೆ, ತನ್ನ ತೊಡೆ ಮೇಲೆ ಕೂತ್ಕೊಳ್ಬೇಕಂತ ಹೋಗಬೇಕು. ಆವಾಗ ಆ ಚಿಕ್ಕಮ್ಮ ಬರ್ತಾಳೆ, ಯಾರು? ಸುರುಚಿ. ಬಂದು ಕೈ ಹಿಡಿದು ಹೇಳ್ತಾಳೆ, ನಿನಗೆ ತೊಡೆ ಮೇಲೆ ಕೂತ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲ ಅಂತ. ಧ್ರುವ ಸ್ವಲ್ಪ ಜೋರಾಗಿ ಕೇಳ್ತಾನೆ, ನನಗೆ ಯಾಕೆ ಯೋಗ್ಯತೆ ಇಲ್ಲ? ನಾನು ಕೂಡ ಉತ್ತಾನಪಾದನ ಮಗನೇ ಆಗಿದ್ದೇನೆ, ನನಗೆ ಯೋಗ್ಯತೆ ಇದೆ ಅಂತ. ಆವಾಗ ಸುರುಚಿ ಹೇಳ್ತಾಳೆ, ಈ ಉತ್ತಾನಪಾದನ ತೊಡೆ ಮೇಲೆ ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ ಕೇವಲ ಉತ್ತಾನಪಾದನ ಮಗನಾದರೆ ಸಾಕಾಗೋದಿಲ್ಲ, ಉತ್ತಾನಪಾದ ಮತ್ತು ಸುರುಚಿಯ ಮಗನಾಗಿರ್ಬೇಕು. ನೀನು ಯಾವಾಗ? ಸುನೀತಿ ಮಗ. ಹಾಗಾಗಿ ನನಗೆ ಕುಳಿತುಕೊಳ್ಳುವಂಥ ಯೋಗ್ಯತೆ ಇಲ್ಲ, ಹಾಗಾಗಿ ನೀನು ಕೂತ್ಕೊಳ್ಬೇಡ ಅಂತ. ಅಷ್ಟು ಹೇಳಿದ್ದು ಮಾತ್ರ ಅಲ್ಲ, ಅವಮಾನವನ್ನು ಮಾಡಿ ಹೇಳ್ತಾಳೆ, ನಿನ್ನ ತಾಯಿ ಅತ್ಯಂತ ದೌರ್ಭಾಗ್ಯವಂತೆ. ಅಂತಹ ತಾಯಿಯ ಹುಟ್ಟಿಯಲ್ಲಿ ಹುಟ್ಟಿದಂಥ ನೀನು ಕೂಡ ದೌರ್ಭಾಗ್ಯವಂತ. ಹಾಗಾಗಿ ನೀನೇನಾದರೂ ಕೂಡ ಈ ತಂದೆಯ ಸಿಂಹಾಸನದ ಮೇಲೆ ಕೂತ್ಕೊಳ್ಬೇಕು ಅಂತ ಆಸೆ ಇದ್ದರೆ ನೀನು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿ ಪರಮಾತ್ಮ ಹತ್ತಿರ ವರವನ್ನು ಕೇಳು, ನಾನು ಮುಂದಿನ ಜನ್ಮದಲ್ಲಿ ಸುರುಚಿ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ. ಆ ರೀತಿಯಾಗಿ ವರವನ್ನು ಕೇಳಿಕೊಂಡು ಬಾ, ಆವಾಗ ನಿನಗೆ ತಂದೆಯ ತೊಡೆ ಮೇಲೆ ಕುಳಿತುಕೊಳ್ಳುವಂಥ ಯೋಗ್ಯತೆ ಬರುತ್ತೆ ಅಂತ ಆ ಪುಟ್ಟ ಮಗುವಿಗೆ ತುಂಬ ಅವಮಾನವನ್ನು ಮಾಡಿಬಿಡ್ತಾಳೆ ಅಂತೆ. ಆವಾಗ ಧ್ರುವ ಅಳ್ತಾ ಅಳ್ತಾ ತನ್ನ ತಾಯಿ ಹತ್ರ ಬರ್ತಾನೆ. ಸುನೀತಿಗೆ ತುಂಬ ದುಃಖ, ಯಾಕೆ ಅಳ್ತಾ ಇದೆಯಾ ಅಂತ ಕೇಳ್ತಾನೆ. ಆವಾಗ ಧ್ರುವ ಎಲ್ಲ ಒಂದು ಕಡೆ ಹೇಳ್ತಾನೆ, ಹೀಗೆ ನನ್ನ ತಾಯಿ ಚಿಕ್ಕಮ್ಮ ಬಾಯಿಗೆ ಬಂದಲ್ಲಿ ಬೈದು ಬಿಟ್ಲು, ನೀನು ತುಂಬ ದೌರ್ಭಾಗ್ಯವಂತೆ ಅಂತೆ, ನಾನು ತಂದೆಯ ತೊಡೆ ಮೇಲೆ ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿ ಅವಳ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತೆಲ್ಲ ಹೇಳಿಬಿಡ್ತಾನೆ. ಇಷ್ಟು ಹೇಳಿದಾಗ ಸುನೀತಿ ಹೇಳುವಂತಹ ಮೊದಲ ಮಾತು, ಮಾಮಂಗಲಂ ತಾತ ಪರೇಶು ಮಂಸ್ಥಾಹ ಭುಂಕ್ತೆ ಜನೋ ಯತ್ ಪರದುಃಖ ಎಂಬುದಾಗಿ. ಧ್ರುವ, ನೀನು ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸಬೇಡ ಅಂತ. ಅವಳಿಷ್ಟಿದ್ದರೂ ಕೂಡ ನಿನ್ನ ತಾಯಿ, ಹಾಗಾಗಿ ಅವಳ ಬಗ್ಗೆ ನೀನು ಕೆಟ್ಟದನ್ನು ಮಾತನಾಡಬೇಡ. ಅವಳೇನು ಹೇಳಿದ್ದಾಳೆ? ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿ ಅವಳ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ ವರವನ್ನು ಕೇಳು ಅಂತ ಹೇಳಿದ್ದಾಳೆ. ಅದರಲ್ಲಿ ಎರಡು ಅಂಶ ಇದೆ. ಒಂದು, ತಪಸ್ಸು ಮಾಡಬೇಕು, ತಪಸ್ಸು ಮಾಡಿ ಅವಳ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ. ನೀನೇ ಮಾಡು, ಅವಳು ಹೇಳಿದಂತಹ ಮಾತುಗಳಲ್ಲಿ ಒಳ್ಳೆಯ ಮಾತುಗಳನ್ನು ಮಾತ್ರ ಸ್ವೀಕಾರ ಮಾಡು. ಅವಳೇನು ಹೇಳಿದ್ದಾಳೆ? ತಪಸ್ಸು ಮಾಡು ಅಂತ ಹೇಳಿದ್ದಾಳೆ.
ಕಾಡಿಗೆ ಹೋಗಿ ತಪಸ್ಸನ್ನು ಮಾಡು, ಪರಮಾತ್ಮ ಅನುಗ್ರಹ ಸಂಪಾದನೆ ಮಾಡು, ಆದರೆ ಅವಳ ಹೊಟ್ಟೆಯಲ್ಲಿ ಮಾತ್ರ ಹುಟ್ಟಬೇಕಂತ ತಿಳ್ಕೊಬೇಡ ಅಂತ. ಹೇಗೆ ಅಂತ ಹೇಳಿದರೆ ಆ ಮೊರದ ರೀತಿಯಲ್ಲಿ ಅಂತ. ಹೀಗೆ ಮೊರ ಹೇಗೆ ಕೆಟ್ಟದನ್ನು ಹೊರಗಡೆ ಬಿಸಾಕಿ ಒಳ್ಳೆಯದನ್ನು ಮಾತ್ರ ತನ್ನ ಕಡೆ ಇಟ್ಕೊಳ್ಳುತ್ತೋ, ಅದೇ ರೀತಿಯಾಗಿ ನೀನೂ ಕೂಡ ಆ ಕೆಟ್ಟ ಅಂಶಗಳನ್ನು, ಅವಳು ನನಗೆ ಬೈದ್ಲು, ನನ್ನ ತಿರಸ್ಕಾರವನ್ನು ಮಾಡಿದ್ಲು, ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ ಹೇಳಿದ್ಲು, ಅದನ್ನೆಲ್ಲವನ್ನು ಕೂಡ ಬಿಟ್ಬಿಡು. ತಪಸ್ಸನ್ನು ಮಾಡು ಅಂತ ಹೇಳಿದ್ದಾಳೆ, ಅದನ್ನು ಮಾತ್ರ ಇಟ್ಟುಕೋ, ತಪಸ್ಸನ್ನು ಮಾಡು, ಪರಮಾತ್ಮನ ಅನುಗ್ರಹ ಸಂಪಾದನೆ ಮಾಡು ಅಂತ ಆ ತಾಯಿ ಅವನಿಗೆ ಉಪದೇಶ ಮಾಡ್ತಾಳೆ. ಸರಿ ಅಂತ 6 ವರ್ಷದ ಪುಟ್ಟ ಬಾಲಕ ಧ್ರುವ ಮಹಾರಾಜ ತಪಸ್ ಮಾಡಲಿಕ್ಕೆ ಅಂತ ಕಾಡಿಗೆ ಹೊರಟೇ ಬಿಡ್ತಾನೆ. ಕಾಡಿಗೆ ಹೋಗಬೇಕಾದ್ರೆ ಪ್ರಾರಂಭದಲ್ಲಿ ನಾರದರು ಬರ್ತಾರೆ ಅಂತೆ. ನಾರದರಿಗೆ ಆಶ್ಚರ್ಯ ಆಗುತ್ತೆ. ಈ 6 ವರ್ಷದ ಬಾಲಕ ನೋಡಿದರೆ ಸಾಯಂಕಾಲ ಸಮಯ ಆಗಿದೆ, ಕಾಡಿನಲ್ಲಿ ಒಬ್ಬನೇ ತಿರುಗಾಡ್ತಾ ಇದ್ದಾನಲ್ಲ, ಯಾರು ನೀನು ಅಂತ ಕೇಳ್ತಾರೆ. ಆವಾಗ ಧ್ರುವ ಹೇಳ್ತಾನೆ, ಹೀಗೆ ನಾನು ಧ್ರುವ, ಹೀಗೆ ಉತ್ತಾನಪಾದನ ಮಗ ಅಂತ. ಆವಾಗ ನಾರದರು ಕೇಳ್ತಾರೆ, ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂತ. ಇಲ್ಲ, ನಾನು ತಪಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ. ಆವಾಗ ನಾರದರು ಹೇಳ್ತಾರೆ, ಜೋರಾಗಿ ನಕ್ಕು ಬಿಡ್ತಾರೆ ಅಂತ ನಾರದರು. ತಪಸ್ಸಿಂದ ಏನು ಹುಡುಗಾಟ ಅಂತ ಅನ್ಕೊಂಡಿದ್ದೀಯಾ ಅಂತ. ಎಂತಹ ದೊಡ್ಡ ದೊಡ್ಡ ಋಷಿಗಳು, ಮುನಿಗಳು, ಚಕ್ರವರ್ತಿಗಳು ಸಾವಿರಾರು ವರ್ಷ ತಪಸ್ಸು ಮಾಡಿದರೂ ಕೂಡ ಪರಮಾತ್ಮ ಒಲಿದಿಲ್ಲ. ಅಂತಹದರಲ್ಲಿ 6 ವರ್ಷದ ಬಾಲಕ ನೀನು, ನಿನಗೆ ತಪಸ್ಸು ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಅವ್ರು ಹೇಳ್ತಾರೆ. ಒಟ್ಟು 2 ವಿಚಾರಗಳನ್ನು ಹೇಳ್ತಾರೆ. ಮೊದಲನೇದು ಏನು ಅಂತ ಹೇಳಿದರೆ, ಜಗತ್ತಿನಲ್ಲಿ ಅನೇಕ ರೀತಿಯ ಜನ ಇದ್ದಾರೆ. ಕೆಲವೊಬ್ಬರು ಸಾತ್ವಿಕರು ಇರ್ತಾರೆ, ಕೆಲವೊಬ್ಬರು ಕೆಟ್ಟವರು ಇರ್ತಾರೆ. ಅವರಿಗೆ ಕೆಲವೊಮ್ಮೆ ಅವಮಾನ ಆಗುತ್ತೆ, ಕೆಲವೊಮ್ಮೆ ಸನ್ಮಾನ ಆಗುತ್ತೆ. ಆದರೆ ಇದಕ್ಕೆಲ್ಲ ಪ್ರಧಾನ ಕಾರಣ ಏನು? ಒಬ್ಬ ವ್ಯಕ್ತಿಗೆ ಅವಮಾನ ಆಯಿತು, ಒಬ್ಬರಿಗೆ ಸನ್ಮಾನ ಆಯಿತು, ಇದಕ್ಕೆಲ್ಲ ಪ್ರಧಾನ ಕಾರಣ ಏನು ಅಂತ ಹೇಳಿದರೆ, ಅವರು ಮಾಡಿದಂತಹ ಅವರ ಕರ್ಮಗಳ ಅನುಸಾರವಾಗಿ ಅವರಿಗೆ ಸನ್ಮಾನ ಆಗುತ್ತೆ, ಅವರಿಗೆ ಅವಮಾನ ಆಗುತ್ತೆ. ಹಿಂದಿನ ಜನ್ಮದಲ್ಲಿ ಆ ವ್ಯಕ್ತಿ ಒಬ್ಬ ಜ್ಞಾನಿಗೆ ಸನ್ಮಾನವನ್ನು ಮಾಡಿದ್ದರೆ ಮುಂದಿನ ಜನ್ಮದಲ್ಲಿ ಅವನಿಗೂ ಸನ್ಮಾನ ಆಗುತ್ತೆ. ಅದೇ ಒಬ್ಬರಿಗೆ ಅವಮಾನವನ್ನು ಮಾಡಿದ್ದರೆ ಮುಂದಿನ ಜನ್ಮದಲ್ಲಿ ಅವರಿಗೂ ಅವಮಾನ ಆಗುತ್ತೆ. ಹಾಗಾಗಿ ಈ ಅವಮಾನ, ಸನ್ಮಾನ ಇವೆಲ್ಲವೂ ಕೂಡ ನಮ್ಮ ಕರ್ಮಕ್ಕೆ ಅನುಸಾರವಾಗಿದ್ದು, ಹಾಗಾಗಿ ಇದರ ಬಗ್ಗೆ ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ ಅಂತ. ಎರಡನೇದ್ದೇನು, ನೀವು ತಪಸ್ಸು ಮಾಡಲಿಕ್ಕೆ ಅಂತ ಹೊರಟಿದ್ದೀಯಾ. ತಪಸ್ಸು ಮಾಡೋದೇನೋ ತಿಂಡಿ ತಿಂದಷ್ಟು ಸುಲಭ ಅಂತ ಅಂದ್ಕೊಂಡಿದ್ದೀಯಾ ಅಂತ ಕೇಳ್ತಾರೆ. ಯಾಕೆ ಅಂತ ಹೇಳಿದರೆ, ಅನೇಕ ದೊಡ್ಡ ದೊಡ್ಡ ಋಷಿಗಳೆಲ್ಲರೂ ಕೂಡ ಸಾವಿರಾರು ವರ್ಷಗಳ ಕಾಲ ದೀರ್ಘವಾದ ತಪಸ್ಸನ್ನು ಮಾಡಿ ಪರಮಾತ್ಮ ಒಳೆದಿರ್ತಾನೆ. ಈ ಕಾಡಿನಲ್ಲಿ ಚಳಿ ಇರುತ್ತೆ, ಮಳೆ ಇರುತ್ತೆ, ಬಿಸಿಲಿರುತ್ತೆ, ಎಲ್ಲವೂ ಕೂಡ ಇರುತ್ತೆ. ಘೋರವಾದ ವ್ಯಾಘ್ರಗಳಿರ್ತವೆ, ಸಿಂಹ, ಆನೆ ಮುಂತಾದಂಥ ಕ್ರೂರವಾದ ಪ್ರಾಣಿಗಳಿರ್ತವೆ. ತಿನ್ನಲಿಕ್ಕೆ ಸರಿಯಾಗಿ ಆಹಾರ ಇರೋದಿಲ್ಲ, ನೀರಿರೋದಿಲ್ಲ. ಇಂತಹ ಘೋರವಾದಂತಹ ಅರಣ್ಯದಲ್ಲಿ ನೀನು ತಪಸ್ಸು ಮಾಡ್ತೀಯ ಅಂತ ಅದು ಹುಡುಗಾಟದ ಮಾತು. ಹಾಗಾಗಿ ಸುಮ್ಮನೆ ಕತ್ತಲಾಗೋದ್ರೊಳಗೆ ಮನೆ ಸೇರ್ಕೊಂಡ್ಬಿಡು, ಸುಮ್ಮನೆ ಮಲ್ಕೊ ಹೋಗು ಎಂಬುದಾಗಿ ಅವನಿಗೆ ಉಪದೇಶ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಇಷ್ಟೇ ಹೇಳಿದಾಗ ಧ್ರುವ ಹೇಳ್ತಾನೆ, ಅದು ಸರ್ವಥಾ ಸಾಧ್ಯ ಇಲ್ಲ ಅಂತ. ಯಾಕೆ ಅಂತ ಹೇಳಿದರೆ, ನನ್ನ ಮನಸ್ಸೇನಾಗಿದೆ, ನುಚ್ಚು ನೂರಾಗಿ ಒಡೆದು ಹೋಗಿಬಿಟ್ಟಿದೆ ಅಂತ. ಯಾಕೆ ಅಂತ ಹೇಳಿದರೆ, ಆ ನನ್ನ ಮಲತಾಯಿ ಸುರುಚಿ ಆಡಬಾರದ ಮಾತುಗಳನ್ನು ಆಡಿ ನನ್ನ ಮನಸ್ಸನ್ನು ಕೆಡಿಸಿಬಿಟ್ಟಿದ್ದಾಳೆ. ಹಾಗಾಗಿ ನಾನು ವಾಪಸ್ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ವಾಪಸ್ ಮನೆಗೆ ಹೋಗಬೇಕು ಅಂತ ಹೇಳಿದೆ, ಪರಮಾತ್ಮನ ದರ್ಶನವನ್ನು ಮಾಡಿಕೊಂಡೇ ನಾನು ಮನೆಗೆ ಹೋಗ್ತೇನೆ, ಅಲ್ಲಿ ತನಕ ಹೋಗೋದಿಲ್ಲ ಅಂತ ಗಟ್ಟಿಯಾಗಿ ಕುತ್ಕೊಂಡ್ಬಿಡ್ತಾನೆ. ಇಷ್ಟನ್ನು ಕೇಳಿದಾಗ ನಾರದರು ಹೇಳ್ತಾರೆ, ಆದರೂ ಕೂಡ ನಿನ್ನ ಕೈಲಿ ಆಗೋದಿಲ್ಲ, ಸುಮ್ಮನೆ ಹೋಗು ಅಂತ ಹೇಳ್ತಾರೆ. ಆವಾಗ ಧ್ರುವ ಮಹಾರಾಜ ಹೇಳ್ತಾನೆ, ನಾರದರೆ ದಯವಿಟ್ಟು ನನಗೆ ಉಪದೇಶ ಮಾಡಬೇಕು ಅಂತ ಅನಿಸಿದ್ರೆ ನನಗೆ ಉಪದೇಶವನ್ನು ಮಾಡಿ, ಇಲ್ಲದೆ ಹೋದರೆ ಸುಮ್ಮನೆ ಹೋಗಿಬಿಡಿ. ಯಾಕೆಂತೇಳಿ ನನಗೊಂದು ನಿಶ್ಚಯ ಇದೆ, ನಾನು ಮಾಡ್ತಾ ಇರುವಂಥ ಕೆಲಸ ತಪ್ಪು ಕೆಲಸ ಅಲ್ಲ, ಹಾಗೆ ನಾನು ಇದನ್ನು ಮಾಡೇ ಮಾಡ್ತೇನೆ ಎಂಬುದಾಗಿ ಗಟ್ಟಿಯಾಗಿ ಕೂತ್ಕೊಳ್ತಾನೆ ಅಂತೆ. ಆವಾಗ ನಾರದರಿಗೆ ತುಂಬ ಸಂತೋಷ ಆಗುತ್ತೆ ಅಂತ. ವಾಸ್ತವಿಕವಾಗಿ ನಾರದರೇನಿರೋ ತಪಸ್ಸನ್ನು ಕೆಡಿಸಲಿಕ್ಕೆ ಬಂದವರಲ್ಲ, ಹೊರತು ಇವನು ನಿಜವಾಗಿಯೂ ತಪಸ್ಸು ಮಾಡಲಿಕ್ಕೆ ಅಂತಲೇ ಬಂದಿದ್ದಾನೋ ಅಥವಾ ಸುಮ್ಮನೆ ಹುಡುಗಾಟಕ್ಕೆ ಬಂದಿದ್ದಾನೋ ಅಂತ ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದರು. ನಾರದರಿಗೆ ತುಂಬ ಸಂತೋಷ ಆಗುತ್ತೆ ಅಂತೆ. ತಾವು ಅವರಿಗೆ ತಪಸ್ಸು ಯಾವ ರೀತಿಯಾಗಿ ಮಾಡಬೇಕು, ಯಾವ ಮಂತ್ರ ಜಪ ಮಾಡಬೇಕು ಅಂತ ವಿಶೇಷವಾಗಿ ಓಂ ನಮೋ ಭಗವತೆ ವಾಸುದೇವ ಎಂಬಂತಹ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಆ ಧ್ರುವ ಮಹಾರಾಜನಿಗೆ ಉಪದೇಶವನ್ನು ಮಾಡಿ, ಈ ರೀತಿಯಾಗಿ ನೀನು ಇಲ್ಲೇ ಕಾಳಿಂದಿ ನದಿ ಎನ್ನುವಂಥ ನದಿ ಇದೆ, ಆ ಕಾಳಿಂದಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಪ್ರತಿನಿತ್ಯ ತಪಸ್ಸನ್ನು ಮಾಡುವಂಥ ಆ ತಪಸ್ಸಿನ ಎಲ್ಲ ವಿಧಿವಿಧಾನವನ್ನು ಕೂಡ ಉಪದೇಶ ಮಾಡ್ತಾರೆ ಅಂತೆ. ಕೊನೆಗೆ ಧ್ರುವ ಮಹಾರಾಜ ಆ ನಾರದರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ.
ಒಂದು ಮರದ ಕೆಳಗಡೆ ಕೂತ್ಕೊಂಡ ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದ. ಪ್ರಾರಂಭದ 1 ತಿಂಗಳು ತಪಸ್ಸು ಮಾಡಿದ. ಹೇಗೆ ಅಂತ ಹೇಳಿದರೆ, ಪ್ರತಿನಿತ್ಯ ಒಂದೊಂದು ಹಣ್ಣನ್ನು ತಿನ್ನುವುದು, ತಪಸ್ಸು ಮಾಡುವುದು, ಒಂದು ಹಣ್ಣು ತಿನ್ನುವುದು, ಮತ್ತೆ ಮರುದಿನ ತಪಸ್ಸು, ಮತ್ತೆ ಒಂದು ಹಣ್ಣು ತಿನ್ನುವುದು. ಈ ರೀತಿಯಾಗಿ ತಪಸ್ಸು ಮಾಡಿದ. 1 ತಿಂಗಳು ತಪಸ್ಸು ಮಾಡಿದ, ಪರಮಾತ್ಮ ಬರಲಿಲ್ಲ. ಮುಂದಿನ ತಿಂಗಳಲ್ಲಿ ತಾನಾಗಿ ಉದುರಿ ಬಿದ್ದಂತಹ ಒಣಗಿದ ಹಣ್ಣುಗಳು ಅದನ್ನು ತಿನ್ನಲಿಕ್ಕೆ ಶುರು ಮಾಡಿದ. ಆವಾಗಲೂ ಪರಮಾತ್ಮ ಬರಲಿಲ್ಲ. ಕೊನೆಗೆ ಹೂವನ್ನು ತಿಂದು ತಪಸ್ಸು ಮಾಡಕ್ಕೆ ಶುರು ಮಾಡಿದ ಅಂತೆ. ಕೊನೆಗೆ ಎಲೆ, ಕೊನೆಗೆ ಉದುರಿದ ಎಲೆ. 5 ತಿಂಗಳಾಯಿತು, ಪರಮಾತ್ಮ ಒಲಿಯಲೇ ಇಲ್ಲ. ಕೊನೆಗೆ ನಿಶ್ಚಯ ಮಾಡ್ತಾನೆ, ಈ ರೀತಿಯಾಗಿ ತಪಸ್ಸು ಮಾಡ್ತಾ ಕೂತ್ಕೊಂಡ್ರೆ ಪರಮಾತ್ಮ ಬರೋದಿಲ್ಲ, ನಾನು ನನ್ನ ಉಸಿರಾಟವನ್ನೇ ಕಂಟ್ರೋಲ್ ಮಾಡಿಕೊಂಡು ತಪಸ್ಸು ಮಾಡಬೇಕು ಅಂತ ಪ್ರತಿನಿತ್ಯ 1 ಬಾರಿ ಮಾತ್ರ ಉಸಿರಾಟ. 6 ವರ್ಷದ ಬಾಲಕ ಪ್ರತಿನಿತ್ಯ 1 ಬಾರಿ ಮಾತ್ರ ಉಸಿರಾಟ ಮಾಡ್ತಾ ತಪಸ್ಸು ಮಾಡಲಿಕ್ಕೆ ಶುರು ಮಾಡ್ತಾನೆ. ಈ ರೀತಿ ಮಾಡ್ತಾ ಮಾಡ್ತಾ ಕೂತ್ಕೊಂಡಾಗ ಪರಮಾತ್ಮನಿಗೆ ಪ್ರೀತಿಯಾಗಿ ಪರಮಾತ್ಮನಿಗೆ ದರ್ಶನ ಕೊಡಬೇಕು ಅಂತ ಗರುಡನ ಮೇಲೆ ಕುಳಿತುಕೊಂಡು ಬರ್ತಾನೆ. ಅವನ ಎದುರುಗಡೆ ಬಂದು ನಿಂತ್ಕೊಳ್ತಾನೆ. ಸಾಕ್ಷಾತ್ ಪರಮಾತ್ಮನೇನೇ ಅವನ ಎದುರಿಗೆ ಬಂದು ನಿಂತಿದ್ದಾನೆ. ಆದರೆ ಧ್ರುವನಿಗೆ ಎಚ್ಚರವೇ ಆಗಿಲ್ಲ. ಯಾಕೆ ಅಂತ ಹೇಳಿದರೆ, ಅವನು ತನ್ನ ಹೃದಯ ಕಮಲದಲ್ಲಿ ನಿರಂತರವಾಗಿ ಪರಮಾತ್ಮನ ಕಾಣ್ತಾ ಇದ್ದಾನೆ. ಅದರಿಂದಾಗಿ ಹೊರಗಡೆ ಪರಮಾತ್ಮ ಬಂದಿದ್ದೇ ಗೊತ್ತಾಗಲಿಲ್ಲ ಅವನಿಗೆ. ಪರಮಾತ್ಮ ಸ್ವಲ್ಪ ಹೊತ್ತು ಕಾಯ್ದ, ಧ್ರುವ ಕಣ್ಣು ಬಿಡಲಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ನೋಡಿದ, ಧ್ರುವ ಕಣ್ಣೇ ಬಿಡಲಿಲ್ಲ. ಕೊನೆಗೆ ಪರಮಾತ್ಮನಿಗೆ ಅನಿಸುತ್ತೆ, ನಾನು ಹೀಗೆ ನಿಂತ್ಕೊಂಡ್ಬಿಟ್ರೆ ಇವನು ಕಣ್ಣು ಬಿಡೋದೇ ಇಲ್ಲ, ಇವನು ಕಣ್ಣು ಬಿಡಬೇಕು ಅಂತ ಹೇಳಿದರೆ ಇವನು ತನ್ನ ಒಳಗಣ್ಣಿನಿಂದಾಗಿ ನೋಡ್ತಾ ಇರುವಂತಹ ಪರಮಾತ್ಮನ ರೂಪ ಅದು ಮಾಯ ಆಗಬೇಕು ಅಂತ ತೀರ್ಮಾನವನ್ನು ಮಾಡಿಕೊಂಡು ಯಾವ ಧ್ರುವ ಮಹಾರಾಜ ತನ್ನ ಹೃದಯದಲ್ಲಿ ವಾಸುದೇವ ರೂಪಿ ಪರಮಾತ್ಮನ ಸ್ವರೂಪವನ್ನು ಧ್ಯಾನ ಮಾಡ್ತಾ ಇದ್ನೋ ಆ ಸ್ವರೂಪವನ್ನು ಒಂದು ಕ್ಷಣ ಮಾಯ ಮಾಡ್ತಾನೆ ಅಂತೆ. ಯಾವಾಗ ಮಾಯ ಆಯಿತೋ ತಕ್ಷಣದಲ್ಲಿ ಅವನಿಗೆ ಎಚ್ಚರ ಆಗುತ್ತೆ. ಕಣ್ಬಿಟ್ಟು ನೋಡ್ತಾನೆ, ಇಷ್ಟು 6 ತಿಂಗಳ ಕಾಲ ಯಾವ ರೂಪವನ್ನು ಧ್ಯಾನ ಮಾಡ್ತಾ ಇದ್ನೋ ಆ ವಾಸುದೇವ ರೂಪ, ದಿವ್ಯವಾದಂತಹ ರೂಪ ತನ್ನ ಕಣ್ಣು ಎದುರಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ ಅಂತ. ಇಷ್ಟನ್ನು ನೋಡ್ತಾನೆ, ಸ್ತೋತ್ರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಬಾಯಿಂದ ಒಂದು ಅಕ್ಷರ ಕೂಡ ಬರೋದಿಲ್ಲ ಅಂತೆ. ಯಾಕೆ ಅಂತ ಹೇಳಿದರೆ ಅವನಿಗೆ ಅಷ್ಟು ಸಂತೋಷ ಆಗಿಬಿಟ್ಟಿತ್ತು. ಸಾಮಾನ್ಯವಾಗಿ ತುಂಬ ಸಂತೋಷ ಆದಾಗ ಅಥವಾ ತುಂಬ ದುಃಖ ಆದಾಗ ಮಾತು ಹೊರಗಡೆ ಬರೋದಿಲ್ಲ ಅಂತೆ. ಧ್ರುವನಿಗೆ ಇದೆರಡೂ ಕೂಡ ಆಗಿತ್ತು. ಹಿಂದೆ ಆ ಸುರುಚಿ ಮಲತಾಯಿ ಬೈದಾಗ ದುಃಖ ಆಗಿತ್ತು, ಆವಾಗ ಮಾತುದಿಲ್ಲ. ಈಗ ಪರಮಾತ್ಮನ ದರ್ಶನ ಆಗಿದೆ, ಈಗ ತುಂಬ ಸಂತೋಷ ಆಗಿದೆ, ಆದರೂ ಕೂಡ ಮಾತು ಆವಾಗ ಪರಮಾತ್ಮ ತಾನು ವಿಶೇಷವಾಗಿ ತನ್ನ ಕೈಯಲ್ಲಿದ್ದಂತಹ ದಿವ್ಯ ಶಂಖದಿಂದಾಗಿ ಅವನ ಕಪಾಲಕ್ಕೆ ಮುಟ್ಟಿಸ್ತಾನೆ ಅಂತ. ಮುಟ್ಟಿಸಿದಾಗ ಅವನ ಬಾಯಿಂದ ಬಂದಂತಹ ದಿವ್ಯವಾದ ಮಂತ್ರವೇನೆ, ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ ಕಿಲ ಶಕ್ತಿ ಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಎಂಬುದಾಗಿ ಆ ದಿವ್ಯವಾದಂತಹ ಪರಮಾತ್ಮನ ಸ್ತೋತ್ರವನ್ನು ಧ್ರುವ ಮಹಾರಾಜ ಮಾಡ್ತಾ ಹೋಗ್ತಾನೆ ಅಂತೆ. ಪರಮಾತ್ಮ, ನೀನು ನಮ್ಮೆಲ್ಲರ ಒಳಗಡೆ ಕೂಡ ನಿಂತುಕೊಂಡು ವಿಶೇಷವಾಗಿ ಸ್ತೋತ್ರವನ್ನು ಮಾಡಿಸ್ತಾ ಇದ್ದೀಯಾ ಅಂತ. ಬಾಯಿಯಲ್ಲಿ ಒಂದು ರೂಪದಿಂದ, ಕೈಯಲ್ಲಿ ಒಂದು ರೂಪದಿಂದ, ಕಾಲಿನಲ್ಲಿ ಒಂದು ರೂಪದಿಂದ, ಹೀಗೆ ನಮ್ಮ ಪ್ರತಿಯೊಂದು ಇಂದ್ರಿಯಗಳಲ್ಲಿಯೂ ಕೂಡ ಒಂದೊಂದು ರೂಪದಿಂದಾಗಿದ್ದುಕೊಂಡು ನೀನು ನಮ್ಮನ್ನು ನಿಯಂತ್ರಣ ಮಾಡ್ತಾ ಇದ್ದೀಯಾ. ಅಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ ಎಂಬುದಾಗಿ ವಿಶೇಷವಂತ ನಮಸ್ಕಾರವನ್ನು ಮಾಡ್ತಾರೆ ಅಂತೆ. ಕೊನೆಗೆ ಇಷ್ಟ ನಮಸ್ಕಾರ ಆಯಿತು. ಕೊನೆಗೆ ಪರಮಾತ್ಮನಿಗೆ ವಿಶೇಷವಂತ ಒಂದು ವರವನ್ನು ಕೊಡ್ತಾನೆ ಅಂತೆ. ಅದೇನಂತ ಹೇಳಿದ್ರೆ ನಕ್ಷತ್ರ ಪದವಿ ಅಂತ, ಧ್ರುವ ನಕ್ಷತ್ರ ಪದವಿ ಅಂತ ವಿಶೇಷವಾದ ನಕ್ಷತ್ರ ಸ್ಥಾನವನ್ನು ಅವನಿಗೆ ಕೊಡ್ತಾನೆ. ಅದೇ ರೀತಿಯಾಗಿ ಅವನ ತಾಯಿಯೂ ಕೂಡ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾನೆ ಅಂತೆ. ಯಾಕೆ ಅಂತ ಹೇಳಿದರೆ ಇವತ್ತು ಅವನು ತಪಸ್ಸು ಮಾಡಲಿಕ್ಕೆ ಪ್ರಧಾನ ಕಾರಣ ಯಾರು? ಅವನ ತಾಯಿಯಾದಂಥ ಸುನೀತಿ. ಇನ್ನು ತಪಸ್ಸು ಮಾಡಲಿಕ್ಕೆ ಹೋಗು ಎಂಬುದಾಗಿ ಅವನಿಗೆ ಧೈರ್ಯವನ್ನು ತುಂಬಿದಂಥವಳು ಅವನ ತಾಯಿ. ಹಾಗಾಗಿ ಅವಳಿಗೂ ಕೂಡ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾನೆ. ಹೀಗೆ ಧ್ರುವ ಪರಮಾತ್ಮನ ದರ್ಶನವನ್ನು ಮಾಡಿ ತನ್ನ ಮನೆಗೆ ಬರ್ತಾನೆ, ಅರಮನೆಗೆ ಬರ್ತಾನೆ. ಈ ಸಂದರ್ಭದಲ್ಲಿ ಏನಾಗಿರುತ್ತೆ, ನಾರದರು ಒಂದು ಮಾತನ್ನು ಹೇಳಿದರು. ಏನಂತ? 1000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದರೂ ಕೂಡ ಪರಮಾತ್ಮ ಅನುಗ್ರಹ ಆಗೋದಿಲ್ಲ ಅಂತ. ಅಂತಹದರಲ್ಲಿ ಈ ಧ್ರುವ ತಪಸ್ಸು ಮಾಡಿದ್ದೆಷ್ಟು? ಕೇವಲ 6 ತಿಂಗಳು. 6 ತಿಂಗಳ ತಪಸ್ಸಿಗೆ ಪರಮಾತ್ಮ ಯಾವ ರೀತಿ ಪ್ರತ್ಯಕ್ಷನಾದ, ಹೇಗೆ ಪ್ರತ್ಯಕ್ಷ ಸಾಧ್ಯ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಧ್ರುವ ಆ ಹಿಂದಿನ ಜನ್ಮದಲ್ಲಿ ಅವನು 1000 ವರ್ಷಗಳ ತಪಸ್ಸನ್ನು ಮಾಡಿರ್ತಾನೆ ಅಂತೆ. ತಪಸ್ಸು ಮಾಡಿ ಇನ್ನು 6 ತಿಂಗಳು ತಪಸ್ಸು ಬಾಕಿ ಇರುತ್ತೆ. ಮತ್ತೆ ಸ್ನಾನ ಮಾಡಬೇಕಾದ್ರೆ ಮಹಾರಾಜ ಬರ್ತಾನೆ ಅಂತೆ. ಆ ಮಹಾರಾಜರನ್ನು ನೋಡಿ ಅವನಿಗೆ ಆಸೆ ಆಗುತ್ತೆ ಅಂತೆ.
ನಾನು ಮಹಾರಾಜನಾದರೆ ಆಸೆ ಪಡ್ತಾನೆ. ಆ ಆಸೆಗೆ ಅನುಗುಣವಾಗಿ ಈ ಜನ್ಮದಲ್ಲಿ ಅವನು ಉತ್ತಾನಪಾದನ ರಾಜ ಕುಮಾರನ ವೈಭವವನ್ನು ಅನುಭವಿಸಿರ್ತಾನೆ. ಆದರೆ ಏನಾಗಿತ್ತು, 6 ತಿಂಗಳ ತಪಸ್ಸು ಬಾಕಿ ಇತ್ತು. ಆ 6 ತಿಂಗಳ ತಪಸ್ಸನ್ನು ಈ ಜನ್ಮದಲ್ಲಿ ಮಾಡಿ ಅವನೇ ಮಾಡಿದ ಪರಮಾತ್ಮನ ಪ್ರತ್ಯಕ್ಷ ಪಡೆದುಕೊಂಡ ಅಂತ. ಪರಮಾತ್ಮ ಪ್ರತ್ಯಕ್ಷನಾಗಿದ್ದು ಕೇವಲ ಅವನ 6 ತಿಂಗಳ ತಪಸ್ಸಿಗೆ ಮಾತ್ರ ಅಲ್ಲ, ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಆ ತಪಸ್ಸು ಮತ್ತು ಈ ತಪಸ್ಸನ್ನು ಸೇರಿ ಅವನಿಗೆ ಪರಮಾತ್ಮ ಪ್ರತ್ಯಕ್ಷನಾಗಿದ್ದ. ಕೊನೆಗೆ ಪರಮಾತ್ಮ ಪ್ರತ್ಯಕ್ಷನಾಗಿದ್ದಾನೆ ಅನ್ನೋ ವಿಚಾರವನ್ನು ನಾರದರು ನೇರವಾಗಿ ಅವನ ತಂದೆಗೆ ಹೋಗಿ ಹೇಳ್ತಾರೆ, ಉತ್ತಾನಪಾದನಿಗೆ. ಆವಾಗ ಧ್ರುವ ಮಹಾರಾಜ್ ಬರ್ತಾ ಇರ್ತಾನೆ. ಈ ವಿಚಾರ ಮೊದಲೇ ಗೊತ್ತಾಗ್ಬಿಟ್ಟಿರ್ತದೆ ಉತ್ತಾನಪಾದನಿಗೆ. ಹಾಗಾಗಿ ವೈಭವದಿಂದ ಆನೆಯ ಮೇಲೆ ಮೆರವಣಿಗೆ ಅಂತೆ. 6 ವರ್ಷದ ಪುಟ್ಟ ಬಾಲಕನಿಗೆ ಆನೆಯ ಮೇಲೆ ವೈಭವದ ಮೆರವಣಿಗೆ. ಆ ಉತ್ತಾನಪಾದ ರಾಜ ವೈಭವದ ಮೆರವಣಿಗೆಯನ್ನು ಮಾಡ್ತಾನೆ. ಆ ತನ್ನ ಮಗನನ್ನು ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡು ತಾನು ಮುಂದೆ ವಿಶೇಷವಾದ ಸ್ವಾಗತವನ್ನು ಕೂಡ ಮಾಡಿ, ಕೊನೆಗೆ ತನಗೆ ವಯಸ್ಸಾದ ಮೇಲೆ ಆ ರಾಜ್ಯವನ್ನು ಧ್ರುವನಿಗೇನೆ ಒಪ್ಪಿಸಿ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿ ತಾನೇ ತಪಸ್ಸು ಮಾಡಲಿಕ್ಕೆ ಅಂತ ಕಾಡಿಗೆ ಹೋಗಿಬಿಡ್ತಾನೆ ಅಂತೆ. ಹೀಗೆ ಆ ಉತ್ತಾನಪಾದ ಮತ್ತು ಧ್ರುವ ಮಹಾರಾಜರ ವಿಶೇಷವಾದ ಚರಿತ್ರೆಯನ್ನು ತಿಳಿಸಿ, ಮುಂದೆ ಆ ಧ್ರುವ ಮಹಾರಾಜನ ಪರಂಪರೆಯಲ್ಲಿ ಒಬ್ಬ ಅಂಗ ಎನ್ನುವಂತಹ ರಾಜ ಬರ್ತಾನೆ. ಆ ಅಂಗ ಎನ್ನುವಂತಹ ರಾಜ ಪರಮ ಸಾತ್ವಿಕನಾದ ವ್ಯಕ್ತಿಯಂತೆ. ಯಾವ ರೀತಿ ಅಂತ ಹೇಳಿದರೆ, ಅವನು ಒಂದು ಬಾರಿ ಅಶ್ವಮೇಧ ಯಾಗವನ್ನು ಮಾಡ್ತಾ ಇರ್ತಾನೆ ಅಂತೆ. ಅಶ್ವಮೇಧ ಯಾಗವನ್ನು ಮಾಡಿದರೆ ಸಾಮಾನ್ಯವಾಗಿ ಹಿಂದಿನ ಯುಗಗಳಲ್ಲಿ, ತ್ರೇತಾಯುಗ ದ್ವಾಪರಯುಗದಲ್ಲಿ ಸಾಮಾನ್ಯ ಯಾರೇ ರಾಜರು ಅಶ್ವಮೇಧ ಯಾಗಗಳನ್ನು ಮಾಡಿದರೆ ಸಾಕ್ಷಾತ್ ದೇವತೆಗಳೇ ಬಂದು ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ರು ಅಂತೆ. ಒಂದು ಬಾರಿ ಈ ಅಂಗ ಮಹಾರಾಜ ಯಾಗವನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ, ಅಶ್ವಮೇಧ ಯಾಗವನ್ನು. ಎಷ್ಟು ಮಂತ್ರಗಳನ್ನು ಹೇಳಿದ್ರು ಕೂಡ ದೇವತೆಗಳು ಬರೋದೇ ಇಲ್ಲ ಅಂತೆ ಆಹುತಿ ಸ್ವೀಕಾರ ಮಾಡಲಿಕ್ಕೆ. ಅವನಿಗೆ ಚಿಂತೆಯಾಗುತ್ತೆ, ಬೇರೆಯವರು ಮಾಡಿದರೆ ದೇವತೆಗಳು ಬರ್ತಾರೆ, ನಾ ಮಾಡಿದರೆ ಯಾಕೆ ಬರ್ತಾ ಇಲ್ಲ ಅಂತ. ಆವಾಗ ಅಲ್ಲಿದ್ದಂತಹ ಋಷಿಗಳು ಹೇಳ್ತಾರೆ ಅಂತೆ, ರಾಜ ನಿನಗೆ ಏನಾಗಿಲ್ಲ, ಮಕ್ಕಳಾಗಿಲ್ಲ, ಹಾಗಾಗಿ ಸಂತಾನ ಇಲ್ಲದೆ ಇರುವಂತಹ ವ್ಯಕ್ತಿಗಳಿಂದಾಗಿ ದೇವತೆಗಳು ಆಹುತಿಯನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿಬಿಡ್ತಾರೆ ಅಂತೆ. ಆವಾಗ ಅವನಿಗೆ ತುಂಬ ಬೇಜಾರಾಗುತ್ತೆ. ಹಾಗಾದರೆ ನನಗೆ ಹೀಗೆ ಮಕ್ಕಳಾಗಬೇಕು ಅಂತ ನಾನೇ ಮಾಡಬೇಕು ಅಂತ ಕೇಳ್ತಾನೆ. ಆವಾಗ ಋಷಿಗಳು ಹೇಳ್ತಾರೆ, ನೀನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದರೆ ಅದರಿಂದ ಏನಾಗುತ್ತೆ, ನಿನಗೆ ಸಂತಾನವಾಗುತ್ತೆ ಎಂಬುದಾಗಿ ಹೇಳ್ತಾರೆ ಅಂತೆ. ಈ ರೀತಿಯಾಗಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದರು. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ್ದರ ಪರಿಣಾಮವಾಗಿ ಆ ಮಗ ಹುಟ್ಟಿದ ಮಗ ಯಾರು ಅಂತ ಹೇಳಿದರೆ ಅವನು ವೇನ ಅಂತ. ಅಂಗದ ಧಾರ್ಮಿಕನಾಗಿದ್ದನು ಈ ವೇನ ಎನ್ನುವಂತಹ ರಾಜ ಅಷ್ಟೇ ಧಾರ್ಮಿಕನಾಗಿದ್ದ. ಯಾವಾಗ ಅಂಗಮಾಶು ಮಾಡಿದ, ವೇನ ಏನಾದ, ರಾಜರಾಗಿ ಪಟ್ಟಾಭಿಷಿಕ್ತನಾದ. ಆವಾಗ ಅವನೇನು ಮಾಡ್ತಾನೆ, ಎಲ್ಲ ಕಡೆಯಲ್ಲೂ ಕೂಡ ಮಹಾ ದುಷ್ಟತನವನ್ನು ಮಾಡ್ತಾ ಹೋಗ್ತಾನೆ. ಪ್ರಾಣಿ ಹತ್ಯೆ, ಅನೇಕ ಜನರ ಹತ್ಯೆ, ಯಜ್ಞ ಯಾಗ ಎಲ್ಲವೂ ಕೂಡ ಯಾವುದೂ ಬೇಡ ಎಂಬುದಾಗಿ ನಿರಾಕರಣೆ ಮಾಡ್ತಾ ಹೋಗ್ತಾನೆ. ಇಷ್ಟಾದಾಗ ಅಲ್ಲಿ ಇದ್ದಂತಹ ಎಲ್ಲ ಋಷಿಮುನಿಗಳಿಗೂ ಕೂಡ ತುಂಬ ದುಃಖ ಆಗುತ್ತೆ ಅಂತೆ. ಇವನ ತಂದೆಯಂತಹ ಅಂಗರಾಜ ಇದ್ದಾಗ ನಾವು ಭಾರಿ ಚೆನ್ನಾಗಿ ಧರ್ಮಾಚರಣೆ ಮಾಡ್ತಾ ಇದ್ವಿ, ಆದರೆ ಈ ವೇನ ಏನು ಮಾಡ್ತಾ ಇಲ್ಲ, ಯಾವುದಕ್ಕೂ ಕೂಡ ನಮಗೆ ಅವಕಾಶವನ್ನೇ ಕೊಡ್ತಾ ಇಲ್ಲ ಅಂತ ಅವರಿಗೆ ತುಂಬ ಬೇಜಾರಾಗುತ್ತೆ ಅಂತೆ. ಕೊನೆಗೆ ತಾವೆಲ್ಲರೂ ಕೂಡ ಸೇರಿ ಒಂದು ತೀರ್ಮಾನವನ್ನು ಮಾಡ್ತಾರೆ. ನಾವೆಲ್ಲರೂ ಕೂಡ ಈ ವೇನನನ್ನು ಸಂಹಾರ ಮಾಡಿ ಹಾಕಬೇಕು ತೀರ್ಮಾನ ಮಾಡ್ತಾರೆ. ಕೊನೆಗೆ ತಮ್ಮಲ್ಲಿದ್ದಂತಹ ಮಂತ್ರಬಲದಿಂದ, ಶಕ್ತಿಯ ಬಲದಿಂದಾಗಿ ಅವರೆಲ್ಲರೂ ಕೂಡ ಅವನನ್ನು ಸಂಹಾರ ಮಾಡಿ ಹಾಕಿಬಿಡ್ತಾರೆ. ಕೊನೆಗೆ ವೇನ ಸಂಹಾರ ಆದ, ಸತ್ತು ಹೋಗಿಬಿಟ್ಟ. ಮತ್ತೆ ಪುನಃ ರಾಜ್ಯದಲ್ಲಿ ಏನಾಯಿತು, ಅರಾಜಕತೆ ಪ್ರಾರಂಭ ಆಯಿತು. ಯಾಕೆಂದರೆ ಒಂದು ರಾಜ್ಯಕ್ಕೆ ಒಬ್ಬ ರಾಜ ಅಂತ ಇದ್ದರೆ ಎಲ್ಲವೂ ಚೆನ್ನಾಗಿರುತ್ತೆ, ಒಬ್ಬ ರಾಜನೇ ಇಲ್ಲ ಅಂತ ಹೇಳಿಬಿಟ್ರೆ ಅರಾಜಕತೆ ಪ್ರಾರಂಭ ಆಯಿತು. ಆವಾಗ ತಾವೇ ಮಾಡ್ತಾರೆ, ಎಲ್ಲ ಋಷಿಗಳು ಕೂಡ ಸೇರಿಕೊಂಡು ಆ ವೇನನ ಮೃತದೇಹವನ್ನು, ಶವವನ್ನು ಮಥನ ಮಾಡ್ತಾರೆ ಅಂತೆ. ಮಥನ ಮಾಡಿದಾಗ ಅದರಿಂದ ಹುಟ್ಟಿ ಬಂದಂತಹ ವ್ಯಕ್ತಿ ಯಾರು ಅಂತ ಹೇಳಿದರೆ ಅದು ಪೃಥು ಮಹಾರಾಜ ಎಂಬುದಾಗಿ. ಆ ಪೃಥು ಮಹಾರಾಜ ಅತ್ಯಂತ ಸಾತ್ವಿಕನಾದಂತಹ ವ್ಯಕ್ತಿ. ತನ್ನ ಅಜ್ಜನಾದಂತಹ ಅಂಗ ಮಹಾರಾಜ ಯಾವ ರೀತಿಯಾಗಿ ಪರಮ ಸಾತ್ವಿಕನಾಗಿದ್ದನೋ ಈ ಪೃಥು ಮಹಾರಾಜನು ಕೂಡ ಅಷ್ಟೇ ಸಾತ್ವಿಕ ವ್ಯಕ್ತಿಯಾಗಿದ್ದ. ಆ ರೀತಿಯಾಗಿ ಒಳ್ಳೆಯ ರಾಜ ಇದ್ದ. ಈ ರೀತಿಯಾಗಿ ರಾಜ್ಯಭಾರ ಮಾಡಬೇಕಾದ್ರೆ
ಇಲ್ಲೇನಾಗ್ಬಿಟ್ಟಿತ್ತು ಅಂತ ಹೇಳಿದ್ರೆ ಭೂಮಿ ಎಲ್ಲ ಕೂಡ ಬಂಜರು ಭೂಮಿ ಆಗಿಬಿಟ್ಟಿದ್ದಾರೆ. ಬರಗಾಲ ಬಂದಾಗ ಯಾವ ರೀತಿಯಾಗಿ ಭೂಮಿ ಒಳ್ಳೆ ಬೆಳೆಯನ್ನು ಕೊಡೋದಿಲ್ಲ, ಅದೇ ರೀತಿಯಾಗಿ ಇವಾಗಲೂ ಕೂಡ ಭೂಮಿ ಬೆಳೆಯನ್ನೇ ಕೊಡ್ತಾ ಇರಲ್ಲ ಅಂತೆ. ಕೊನೆಗೆ ಯಾವ ಪೃಥು ಮಹಾರಾಜ ತಾನು ಭೂಮಿಯ ಮೇಲೆ ಆಕ್ರಮಣವನ್ನು ಮಾಡ್ಕೊಂಡು ಹೋಗ್ತಾನೆ ಅಂತೆ. ಆವಾಗ ಭೂಮಿ ಒಂದು ಆಕಳಿನ ರೂಪವನ್ನು ಧಾರಣೆ ಮಾಡಿಕೊಂಡು ಓಡ್ತಾ ಹೋಗ್ತಾಳೆ. ಕೊನೆಗೆ ಅದನ್ನು ಬಂಧನ ಮಾಡ್ತಾನೆ. ಬಂಧನ ಮಾಡಿದಾಗ ಯಾವ ಭೂಮಿ ತಾನು ಹೇಳ್ತಾಳೆ, ನನ್ನ ಶರೀರದಿಂದಾಗಿ ಈಗ ಭೂದೇವಿ ಇರೋದು ಒಂದು ಆಕಳಿನ ರೂಪದಲ್ಲಿ, ನನ್ನ ಕೆಚ್ಚಲಿಗೆ ಕೈ ಹಾಕಿ ಹಾಲನ್ನು ಕರೆಯುವಂತೆ ಎಲ್ಲ ವಿಧವಾದಂಥ ಸಂಪತ್ತನ್ನು ಕೂಡ ನೀವು ಕರೆದುಕೊಳ್ಳಿ ಎಂಬುದಾಗಿ ಹೇಳ್ತಾಳೆ. ಆ ರೀತಿಯಾಗಿ ಯಾವ ಗೋದೋಹನ ಅಂತ ಎಲ್ಲರೂ ಕೂಡ ತಮಗೆ ಬೇಕಾದಂತಹ ವಸ್ತುಗಳನ್ನು ಆ ಹಸುವಿನಿಂದಾಗಿ ಕರೆದುಕೊಳ್ತಾರೆ ಅಂತೆ. ಹೀಗೆ ಕರೆದುಕೊಂಡು ಪೃಥು ಮಹಾರಾಜ ಇಡೀ ಸಂಪದ್ಭರಿತವನ್ನಾಗಿ ಮಾಡ್ತಾನೆ. ಅಂದಿನಿಂದಾಗಿ ಈ ಭೂಮಿಗೆ ಹೆಸರೇನದು ಬಂತು ಅಂತ ಹೇಳಿದ್ರೆ ಪೃಥ್ವಿ ಎಂಬುದಾಗಿ ಹೆಸರು ಬಂತು ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಪೃಥು ಮಹಾರಾಜ ಈ ಭೂಮಿಯನ್ನು ಪೃಥ್ವಿ ಎಂಬುದಾಗಿ ನಾಮಕರಣವನ್ನು ಮಾಡ್ತಾನೆ. ಆ ರೀತಿಯಾಗಿ ಪೃಥ್ವಿಯಲ್ಲಿ ವೈಭವದಿಂದ ತಾನು ರಾಜ್ಯಭಾರವನ್ನು ಮಾಡ್ತಾ ಇಡೀ ಭೂಮಿಯನ್ನು ಒಳ್ಳೆ ಸಂಪದ್ಭರಿತವನ್ನಾಗಿ ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಚತುರ್ಥ ಸ್ಕಂದದಲ್ಲಿ ಅವನ ಕಥೆಯನ್ನು ಹೇಳಿ ಕೊನೆಗೆ ಪುರಂಜನೋಪಾಖ್ಯಾನ ಎಂಬುದಾಗಿ ಪುರಂಜನೋಪಾಖ್ಯಾನದ ಕಥೆಯನ್ನು ತಿಳಿಸ್ತಾರೆ. ಆ ಪುರಂಜನೋಪಾಖ್ಯಾನದ ಸಾರ ಏನು ಅಂತ ಹೇಳಿದ್ರೆ, ಒಂದು ಸುಂದರವಾದ ನಗರ ಇರುತ್ತೆ. ಆ ನಗರದ ಮೇಲೆ ಅನೇಕ ಜನ ಗಂಧರ್ವರು ಆಕ್ರಮಣವನ್ನು ಮಾಡಿಕೊಂಡು ಆ ನಗರವನ್ನು ಹಾಳು ಮಾಡಿಬಿಡ್ತಾರೆ. ಆ ರೀತಿಯಾಗಿ ಒಂದು ಕಥೆ ಬರುತ್ತೆ. ಅದರ ತಾತ್ಪರ್ಯ ಏನು ಅಂತ ಹೇಳಿದರೆ, ಸುಂದರವಾದ ನಗರ ಅಂತ ಹೇಳಿದ್ರೆ ಅದು ನಮ್ಮ ದೇಹ ಅಂತೆ. ಆ ದೇಹ ಏನಾಗಿದೆ, ಅತ್ಯಂತ ಸುಂದರವಾಗಿದೆ. ಹೇಗೆ ಒಂದು ನಗರಕ್ಕೆ ಅನೇಕ ರೀತಿಯ ದ್ವಾರಗಳಿರುವಂತೆ ಈ ದೇಹಕ್ಕೂ ಕೂಡ ಅನೇಕ ರೀತಿಯ ದ್ವಾರಗಳಿದ್ದಾವೆ. ಆ ಊರಿನ ಮೇಲೆ ಹೇಗೆ 100 ಜನ ಗಂಧರ್ವರು ಆಕ್ರಮಣವನ್ನು ಮಾಡಿಕೊಂಡು ಆ ಊರನ್ನು ನಾಶ ಮಾಡಿದರು, ಅದೇ ರೀತಿಯಾಗಿ ಒಬ್ಬ ಮನುಷ್ಯನ ಮೇಲೆ ಅನೇಕ ರೀತಿಯಾದ ವಿಷಯ ಪದಾರ್ಥಗಳು ಆಕ್ರಮಣವನ್ನು ಮಾಡಿದರೆ ಅದರಿಂದ ಏನಾಗುತ್ತೆ, ಆ ಮನುಷ್ಯನ ನಾಶವೇ ಆಗಿ ಹೋಗಿಬಿಡುತ್ತೆ. ಹಾಗಾಗಿ ಏನು ಮಾಡಬಾರದು, ಮನುಷ್ಯನಾದಂಥವನು ಆದಷ್ಟು ಕಾಲ ವಿಷಯ ಪದಾರ್ಥಗಳ ಕಡೆಗೆ ತನ್ನನ್ನು ತಾನು ಬಿಡುಕೊಳ್ಬಾರದು ಎಂಬುದಾಗಿ ತಿಳಿಸ್ತಾರೆ. ಯಾಕೆ ಅಂತ ಹೇಳಿದರೆ ಅದರಿಂದ ನಮಗೇನು ಸಿಗುತ್ತೆ, ದುಃಖವೇ ಸಿಗುತ್ತೆ ಹೊರತು ಸುಖ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಸುಂದರವಾದಂಥ ಕಥೆಯನ್ನು ಹೇಳ್ತಾರೆ. ಒಂದು ಹುಲಿಯ ಮರಿ ಇರುತ್ತೆ. ಆ ಹುಲಿ ಮರಿ ಹುಟ್ಟಿದ ತಕ್ಷಣ ತನ್ನ ತಾಯಿ ಕೈಯಿಂದ ತಪ್ಪಿಸ್ಕೊಂಡು ಒಂದು ಕುರಿಗಳ ಮಧ್ಯೆ ಬಂದು ಸೇರ್ಕೊಂಡ್ಬಿಟ್ಟಿರುತ್ತೆ. ಆ ಕುರಿಗಳು ಹೇಗೆ ಒದರ್ತಾ ಇರ್ತವೆ, ಮೇ ಮೇ ಅಂತ ಒದರ್ತಾ ಇರ್ತವೆ. ಅದೇ ರೀತಿಯಾಗಿ ಹುಲಿ ವಾಸ್ತವಿಕವಾಗಿ ಗರ್ಜನೆ ಮಾಡಬೇಕು ಜೋರಾಗಿ. ಆದರೆ ಈ ಕುರಿಗಳ ಮಧ್ಯೆ ಬೆಳೆದು 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 ಅದು ಕೂಡ ಪ್ರತಿನಿತ್ಯ ಮೇ 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 ಅಂತ ಕಿರಿಚ್ತಾ ಇರುತ್ತೆ ಅಂತೆ. ಅದಕ್ಕೆ ತನ್ನ ನಿಜವಾದಂಥ ಸ್ವರೂಪವೇ ಗೊತ್ತಿರೋದಿಲ್ಲ. ಒಂದು ದಿವಸ ಏನಾಗುತ್ತೆ, ಒಂದು ದೊಡ್ಡ ಹುಲಿ ಬರುತ್ತೆ ಅಂತೆ. ದೊಡ್ಡ ಹುಲಿ ಬಂದು ಜೋರಾಗಿ ಗರ್ಜನೆ ಮಾಡುತ್ತೆ ಅಂತೆ. ಗರ್ಜನೆ ಮಾಡಿದ ತಕ್ಷಣ ಆ ಮೇಕೆ ಮರಿಗಳ ಎಲ್ಲ ಕೂಡ ಜೋರಾಗಿ ಓಡಿ ಹೋಗಿಬಿಡ್ತವೆ. ಆವಾಗ ಆ ಹುಲಿ ಮರಿಗೆ ಅನಿಸುತ್ತೆ ಅಂತೆ, ನಾನು ಕೂಡ ನೋಡ್ಲಿಕ್ಕೆ ಅದ್ರ ಥರನೇ ಇದ್ದೀನಿ, ನಾನು ಕೂಡ ಗರ್ಜನೆ ಮಾಡ್ಬೋದಲ್ಲ ಅಂತ ಒಂದು ಸಲ ಗರ್ಜನೆ ಮಾಡುತ್ತೆ. ಅದು ಗರ್ಜನೆ ಮಾಡಿದಾಗ ಇನ್ನಷ್ಟು ದೂರ ಓಡಿ ಹೋಗಿಬಿಡುತ್ತೆ ಅಂತೆ. ಆವಾಗ ಹುಲಿಗೆ ಗೊತ್ತಾಗುತ್ತೆ, ನಾನು ಮೇಕೆಯ ಮರಿ ಅಲ್ಲ, ನಾನೊಬ್ಬ ಹುಲಿಯ ಮರಿ. ನನ್ನನ್ನು ಕಂಡ್ರೆ ಪ್ರತಿಯೊಬ್ಬರು ಕೂಡ ಹೆದರ್ಕೊಂಡು ಓಡಿ ಹೋಗ್ತಾರೆ, ಅಂತಹ ಸಾಮರ್ಥ್ಯ ನನ್ನಲ್ಲಿದೆ ಎಂಬುದಾಗಿ ಆ ಹುಲಿಯ ಮರಿಗೆ ಗೊತ್ತಾಗುತ್ತೆ ಅಂತೆ. ಆ ರೀತಿಯಾಗಿ ಪ್ರತಿಯೊಬ್ಬ ಜೀವರು ಕೂಡ ಏನಾಗಿದ್ದಾರೆ, ಆ ಹುಲಿಯ ಮರಿಯಂತೆ ಒಳ್ಳೆಯ ಸುಖ ಉಳ್ಳಂತಹ ವ್ಯಕ್ತಿಗಳಾಗಿದ್ದಾರೆ. ಆದರೆ ನಾವೇನು ಮಾಡಿಬಿಟ್ಟಿದ್ದೇವೆ, ಈ ಅಜ್ಞಾನ ದುಃಖ ಇದರಿಂದಾಗಿ ಮೇಕೆ ಮರಿಯಂತೆ ನಾವೆಲ್ಲರೂ ಕೂಡ ನಮ್ಮ ನಿಜವಾದ ಸ್ವರೂಪವನ್ನೇ ಮರೆತು ಬಿಟ್ಟಿದ್ದೇವೆ. ಯಾವ ರೀತಿಯಾಗಿ ಆ ಒಳ್ಳೆ
ಇನ್ನೊಂದು ಹುಲಿ ಬಂದಾಗ ಆ ಹುಲಿ ಮನೆಗೆ ತಾನು ನಿಜವಾದ ಹುಲಿ ಅಂತ ಗೊತ್ತಾಯಿತು. ಅದೇ ರೀತಿಯಾಗಿ ನಮಗೂ ಕೂಡ ಆ ಪರಮಾತ್ಮನ ವಿಶೇಷ ತತ್ವಜ್ಞಾನದ ಪ್ರತ್ಯಕ್ಷ ಆದಾಗ ಅದರಿಂದ ಏನಾಗುತ್ತೆ, ನಾವು ಕೂಡ ಸಾಮಾನ್ಯ ಯಾವುದೋ ವ್ಯಕ್ತಿಗಳಲ್ಲ, ನಾವು ಕೂಡ ಸುಖ ಸ್ವರೂಪಿಗಳು ಎನ್ನುವಂತಹ ಜ್ಞಾನ ನಮಗೆ ಬರುತ್ತೆ. ಹಾಗಾಗಿ ಮನುಷ್ಯನಾದಂಥವನು ತನ್ನ ಹೊರಗಡೆ ಇರುವಂತಹ ಈ ಅಜ್ಞಾನದ ಬಂಧನವನ್ನು, ಲೇಯರನ್ನು ಕಳಚಿಕೊಂಡಾಗ ನಾವು ನಮ್ಮಲ್ಲಿ ಒಳಗಡೆನೇ ಇರುವಂತಹ ನಿಜವಾದ ಸುಖವನ್ನು ಅನುಭವಿಸಬಹುದು ಎಂಬುದಾಗಿ ಭಾಗವತ ಚತುರ್ಥ ಸ್ಕಂದ ತಿಳಿಸ್ತಾರೆ. ಹೀಗೆ ಇಷ್ಟೆಲ್ಲ ಹೇಳಿ, ಯಥಾ ತರೋನ್ಮೂಲ ನಿಷೇಚನೇನ ತೃಪ್ಯಂತಿ ಸತ್ಸ್ಕಂದ ಭುಜೋಪಶಾಖಾ ಪ್ರಾಣೋಪವಾರ ಚೇತೇಂದ್ರಿಯಾಣ ತಥೈವ ಸರ್ವಾರ್ಹಣಂ ಅಚ್ಯುತೇಜ್ಯ ಎಂಬುದಾಗಿ ನಾರದರು ಮಾಡುವಂತಹ ಒಂದು ದಿವ್ಯವಾದಂತಹ ಉಪದೇಶ. ಏನು ಅಂತ ಹೇಳಿದರೆ, ಒಂದು ದೊಡ್ಡ ಮರ ಇರುತ್ತೆ. ಆ ಮರದಲ್ಲಿ ಚೆನ್ನಾಗಿ ಹಣ್ಣು ಬರಬೇಕು, ಕಾಯಿ ಬರಬೇಕು, ಎಲೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ನೀರು ಹಾಕಬೇಕು. ನೀರು ಎಲ್ಲಿ ಹಾಕಬೇಕು? ಹಣ್ಣು ಚೆನ್ನಾಗಿ ಬಿಡಬೇಕು ಅಂತ ಮರದ ಮೇಲೆ ಹೋಗಿ ನೀರು ಹಾಕೋದಲ್ಲ, ಹೊರತು ಅದರ ಬುಡಕ್ಕೆ ಚೆನ್ನಾಗಿ ನಾವು ನೀರು ಹಾಕಿದಾಗ ಏನಾಗುತ್ತೆ, ಅದರಲ್ಲಿರುವಂಥ ಎಲೆ ಚೆನ್ನಾಗಿ ಬರುತ್ತೆ, ಹಣ್ಣು ಚೆನ್ನಾಗಿ ಬರುತ್ತೆ, ಕಾಯಿ ಚೆನ್ನಾಗಿ ಬರುತ್ತೆ. ಆ ರೀತಿಯಾಗಿ ಮರದ ಬುಡಕ್ಕೆ ನೀರು ಹಾಕಿದರೆ ಹೇಗೆ ಮರದ ಮೇಲ್ಗಡೆ ಇರುವಂತಹ ಎಲೆ ಬಳ್ಳಿ ಎಲ್ಲ ಚೆನ್ನಾಗಿ ಬೆಳೆಯುತ್ತೋ, ಅದೇ ರೀತಿಯಾಗಿ ನಾವು ಜೀವರು ಚೆನ್ನಾಗಿ ಅವರು ಉದ್ಧಾರ ಆಗಬೇಕು ಅಂತ ಹೇಳಿದರೆ ಅವರೇನು ಮಾಡಬೇಕು, ತಮ್ಮ ಮೂಲ ಬೇರು ಯಾವುದು ಅಂತ ಹೇಳಿದರೆ ಅದು ಪರಮಾತ್ಮ ಅಂತೆ. ಯಾಕೆ ಅಂತ ಹೇಳಿದರೆ ಗೀತೆಯ 15ನೇ ಅಧ್ಯಾಯದಲ್ಲಿ ಹೇಳುವಂತೆ ಊರ್ಧ್ವ ಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಎಂಬುದಾಗಿ ಪರಮಾತ್ಮನನ್ನು ಒಂದು ವೃಕ್ಷಕ್ಕೆ ಹೋಲಿಸಿದ್ದಾರೆ. ಆ ರೀತಿಯಾಗಿ ಪ್ರತಿಯೊಬ್ಬ ಜೀವರಿಗೂ ಕೂಡ ಬೇರಿನಂತೆ ಇರುವಂಥವನು ಆ ಪರಮಾತ್ಮ. ಆ ಪರಮಾತ್ಮನಿಗೆ ನಾವು ವಿಶೇಷವಾದ ಪೂಜೆ, ಪ್ರವಚನ ಇತ್ಯಾದಿಗಳನ್ನು ಮಾಡಿದಾಗ ಅದರಿಂದ ಏನಾಗುತ್ತೆ, ನಮ್ಮ ಉದ್ಧಾರ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ಜೀವರ ಉದ್ಧಾರ ಆಗಬೇಕು ಅಂತ ಹೇಳಿದರೆ ಅದು ಪರಮಾತ್ಮನ ಮೂಲಕವೇ. ಆ ರೀತಿಯಾಗಿ ನಾವೆಲ್ಲರೂ ಕೂಡ ಆ ಪರಮಾತ್ಮನ ವಿಶೇಷವಾದಂಥ ಸೇವೆಯನ್ನು ಮಾಡಬೇಕು ಎಂಬುದಾಗಿ ಪುರಂಜನೋಪಾಖ್ಯಾನದ ಕೊನೆಯಲ್ಲಿ ನಾರದರು ವಿಶೇಷವಾದ ಉಪದೇಶವನ್ನು ಮಾಡ್ತಾರೆ. ಹೀಗೆ ಇಲ್ಲಿಗೆ ಚತುರ್ಥ ಸ್ಕಂದ ಎಂಬುದು ಮುಗಿಯುತ್ತೆ. ಮುಂದೆ 5ನೇ ಸ್ಕಂದದಲ್ಲಿ ವಿಶೇಷವಾಗಿ ಆ ವೃಷಭದೇವನ ಚರಿತ್ರೆ, ಅವನ ಮಗನಾದಂಥ ಜಡಭರತ ಅವರ ಚರಿತ್ರೆಯಲ್ಲೂ ಕೂಡ ಬರುತ್ತೆ. ಆ ಉಳಿದ ಎಲ್ಲ ಚರಿತ್ರೆಯನ್ನು ಕೂಡ ನಾಳೆ ದಿವಸದ ಪ್ರವಚನದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.